ಹರ ಓಂ ಚಿದಂಬರಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯಪ್ರಶಿಷ್ಯರೂಪೇಣ ಬೋಧಕಂ ಗುರುಮಾಶ್ರಯೇ ಯದಂಗ್ರೀಕಮಲದ್ವಂದ್ವಂ ತಾಪತ್ರಯನಿವಾರಕಂ ಶಾಂತೇಕಪದದಂ ದೇವಂ ಸಿದ್ಧಾರೂಢಮಹಂ ಭಜೆ ಸಿದ್ಧಾರೂಢಮಹಂ ಭಜೆ. ಕರುಣರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ಅರುಪುವ ಆಲಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರುವು ಇರಲಿಯನ್ನ ಮಾನಸದಲ್ಲಿ. ಪರಶಿವನ ದಿವ್ಯಾವತಾರಿ ಅನಂತ ಲೀಲಾಪುರುಷ ಕಲಿಯುಗದ ಕಾಮಧೇನು ಸಚ್ಚಿದಾನಂದ ಸಮರ್ಥ ಸದ್ಗುರು ಸಿದ್ಧಾರೂಢ ಅಪ್ಪಂಗಳವರ ದಿವ್ಯ ಪಾದ ಪದ್ಮಗಳಲ್ಲಿ ಕೋಟಿ ಕೋಟಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ, ಗ್ರಾಮದ ಆರಾಧ್ಯ ದೈವ ಚತುರ್ದಶ ಭುವನ ಬ್ರಹ್ಮಾಂಡ ಲೋಕನಾಯಕನು ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಶಕ್ಯ ಸಂಪನ್ನ ಶ್ರೀಮನ್ ಮಹಾದೇವನ ದಿವ್ಯ ಶ್ರೀಪಾದಾರವಿಂದಗಳಲ್ಲಿ ಕೋಟಿ ಕೋಟಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ, ಬಸವಾದಿ ಶಿವಶರಣರ ದಿವ್ಯ ಶ್ರೀ ಚರಣಗಳಲ್ಲಿ ಭಕ್ತಿಯ ಶರಣುಗಳನ್ನು ಸಮರ್ಪಣ ಮಾಡಿ, ಪರಮಪೂಜ್ಯರು ಪಾವನ ಮೂರ್ತಿಗಳಾಗಿರುವ ಸದ್ಗುರು ಶಿವಕುಮಾರೇಶ್ವರ ಅಪ್ಪಂಗಳವರ ದಿವ್ಯ ಶ್ರೀ ಚರಣಗಳಲ್ಲಿಯೂ ಪರಮ ಪವಿತ್ರವಾದ ಅಧ್ಯಾತ್ಮ ಮಾರ್ಗಕ್ಕೆ ಕರೆತಂದು ಮನದುಂಬಿ ಆಶೀರ್ವದಿಸಿ ಎನ್ನ ಜೀವನ ಪಾವನಗೈದಿರುವ ಪರಮ ದಯಾಮೂರ್ತಿ ಸಚ್ಚಿದಾನಂದ ಅಪ್ಪಂಗಳವರ ದಿವ್ಯ ಶ್ರೀಚರಣಗಳಲ್ಲಿ ಅನಂತ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ, ಅವರಿವರೆನ್ನದೇ ನಿಜವನರಿತು ನಿಜದಲ್ಲಿ ಬೆರೆತು ಲೋಕಪೂಜ್ಯರಾದ ಶರಣರು, ಸಂತರು, ಶಿವಯೋಗಿಗಳು, ಜಗತ್ತಿನ ಎಲ್ಲ ದಾರ್ಶನಿಕ ಮಹಾಪುರುಷರ ಶ್ರೀಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ, ಅವರ ಪಾದಧೂಳಿಯಲ್ಲಿ ಮಜ್ಜನಗೈದು ಮಂಗಲಮಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಪುಣ್ಯಾತ್ಮರೇ, ಪಾವನಾತ್ಮರೇ, ಧನ್ಯಾತ್ಮರೇ, ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣಾರ್ಥಿಗಳು. ದಯಾಮಯನಾದ ಗುರುದೇವನ ದಿವ್ಯ ದಯೆಯಿಂದಲೂ ಭಗವಂತನ ಅಪಾರ ಕರುಣೆಯಿಂದಲೂ ನಮ್ಮ ನಿಮ್ಮೆಲ್ಲರ ಜನ್ಮ ಜನ್ಮಾಂತರದ ಪುಣ್ಯ ವಿಶೇಷದಿಂದಲೂ ಸುಕ್ಷೇತ್ರ ತಳವಾಡಿಕೆ ಗ್ರಾಮದ ಶ್ರೀಮನ್ ಮಹಾದೇವನ ಪಾವನ ಸನ್ನಿಧಾನದಲ್ಲಿ ಪರಮ ಪವಿತ್ರವೂ ಅನಂತ ಪುಣ್ಯ ಫಲಪ್ರದಾಯಿನಿಯೂ ಸರ್ವ ಪಾಪ ಸಂಹಾರಿಣಿಯೂ ಆಗಿರುವ ಶ್ರಾವಣ ಮಾಸದ ಈ ಪುಣ್ಯ ಪರ್ವಕಾಲದಲ್ಲಿ ಪರಮ ಪವಿತ್ರವಾದ ಸಿದ್ಧ ಕಥಾಮೃತವನ್ನು ಶ್ರವಣ ಮಾಡಿ ನಾವು ನಮ್ಮ ಜೀವನವನ್ನು ಸಫಲ ಮಾಡಿಕೊಳ್ತಾ ಇದ್ದೀವಿ. 2026ನೇ ವರ್ಷದ ಶ್ರಾವಣ ಮಾಸದೊಳಗೆ ಇವತ್ತ ಆರಂಭದ ದಿವಸ ಪರಮಾತ್ಮ ನಮ್ಮೆಲ್ಲರ ಮೇಲೆ ವಿಶೇಷ ಕೃಪಾ ಮಾಡ್ಯಾನಂತ ತಿಳ್ಕೊಂಡು ನಮಗೆ ಅಧ್ಯಾತ್ಮದ ಸಂದರ್ಭ ಒದಗಿ ಬಂದ. ಬಹಳ ಸುಂದರವಾಗಿ ಗೋಸ್ವಾಮಿ ತುಳಸಿದಾಸರು
ರಾಮಚರಿತ ಮಾನಸದೊಳಗೆ ಈ ಮಾತನ್ನ ಹೇಳ್ತಾ ಅಪ್ಪ, ಪ್ರಪಂಚದೊಳಗೆ ಏನೆಲ್ಲ ಸಿಕ್ಕಿತ್ತು, ಭಗವಂತನ ವಿಶೇಷ ಕೃಪಾ ಆಗಲಾರ್ದೇನೆ ಮನುಷ್ಯನಿಗೆ ಸತ್ಸಂಗ ಸಿಗಂಗಿಲ್ಲ ಅಂತ ತಿಳ್ಕೊಂಡು ರಾಮ ಕೃಪಾಭಿನ ಸುಲಭನ ಸೋಯಿ ಬಿನು ಸತ್ಸಂಗ ವಿವೇಕನ ಹೋಯಿ. ಇದು ಗೋಸ್ವಾಮಿ ತುಳಸಿದಾಸರ ಮಾತು. ಪರಮಾತ್ಮ ಕೃಪಾ ಮಾಡ್ಲಾರ್ದೇನೆ ನಮಗೆ ದೇವ್ರ ದಾರಿನೇ ಸಿಗಂಗಿಲ್ಲ. ಮನಸ್ಸು ಪರಮಾತ್ಮನ ಕಡೆ ಹರಿಬೇಕಲ್ಲ. ಪ್ರಪಂಚದ ವಿಷಯದ ನೆನಪಾಯಿತು. ಬೆಳಗ್ಗೆ ಎದ್ದ ತಕ್ಷಣ ಚಹಾ ಕುಡಿಯೋ ಮನುಷ್ಯ ಚಹಾ ಸಿಗಲಿಲ್ಲ ಅಂದ್ರೆ ಎಷ್ಟು ಬೇಚಾನ ಆಗ್ತಾನೆ ನಿಮಗೆ ಗೊತ್ತದ, ಎಷ್ಟು ಚಟಪಟಾಯಿಸ್ತಾನೆ ನಿಮಗೆ ಗೊತ್ತದ. ಒಂದು ಚಹಾಕ್ಕಾಗಿ ಒದ್ದಾಡ್ತಾನಲ್ಲ, ಹಾಂಗ ಭಗವಂತನಿಗಾಗಿ ಮನಸ್ಸಿನಾಗ ಹಸಿವು ಪ್ರಾರಂಭ ಆಗಬೇಕು. ಅವನಿಗೆ ಮುಮುಕ್ಷು ಅಂತ ಕರೀತಾರ, ಅವನಿಗೆ ಭಕ್ತ ಅಂತ ಕರೀತಾರ. ಮನುಷ್ಯ ಜನ್ಮ ಬಂದಿದ್ದೇ ಪರಮಾತ್ಮನಿಗೆ ನೋಡುವ ಸಲುವಾಗಿ, ಪರಮಾತ್ಮನ ಅರಿತು ಅನುಭವ ಮಾಡಿಕೊಳ್ಳುವ ಸಲುವಾಗಿ. ಮನುಷ್ಯ ಜನ್ಮದ ಮೂಲ ಉದ್ದೇಶ ಅದು ಪರಮಾತ್ಮನ ಪ್ರಾಪ್ತಿ. ಪರಮಾತ್ಮ ಯಾರಿಗೆ ಸಿಗುತ್ತಾನ ಅಂದ್ರೆ ಯಾರು ಸತ್ಸಂಗ ಮಾಡ್ತಾರ ಅವ್ರಿಗೆ ಪರಮಾತ್ಮ ಸಿಗುತ್ತಾನ. ಬಹಳ ಸುಂದರವಾದ ಮಾತನ್ನ ಹೇಳ್ತಾ ಸಂತ ಸಂಘದ ಮಹಿಮೆಯನ್ನ ಮರಾಠಿ ಸಂತರು ಬಹಳ ವಿಶೇಷವಾಗಿ ವರ್ಣನೆಯನ್ನ ಮಾಡಿದ್ದಾರೆ. ಅದರ ಸಲುವಾಗಿ ಜೀವನದೊಳಗೆ ಏನೆಲ್ಲ ಸಿಕ್ಕಿತ್ತು, ಯಾವ ಮಾತನ್ನ ಕೇಳುವುದರಿಂದ ನಮ್ಮ ಮನಸ್ಸು ಭಗವಂತನ ಕಡೆಗೆ ಹೊರಳುತ್ತದೆಯೋ, ಯಾವ ಮಾತುಗಳು ನಮಗೆ ಭಗವಂತನಿಗೆ ಸಮೀಪ ಮಾಡ್ತಾವೋ ಆ ಮಾತು ಸಿಗದ ಪ್ರಪಂಚದೊಳಗೆ ಬಹಳ ದುರ್ಲಭದ. ಗುರವೋ ಬಹು ವಸಂತಿ ಶಿಷ್ಯ ವಿತ್ತಾಪಹಾರಕಾಹ. ಶಾಸ್ತ್ರ ಹೇಳ್ತದ ಪ್ರಪಂಚದೊಳಗೆ ಗುರುಗಳಿಗೇನು ಕೊರತೆ ಇಲ್ಲ, ಬಹಳ ಜನ ಗುರುಗಳದಾರ. ಬಹು ವಸಂತಿ, ಬಹಳ ಜನ ಗುರುಗಳದಾರ. ಆದ್ರೆ ಅವರು ತೋರಿಸುವಂತ ದಾರಿಗಳು ಬೇರೆ ಬೇರೆ ಆದಾವ. ಸ್ವರ್ಗ ಮರ್ತ್ಯ ವೈಕುಂಠದ ದಾರಿಯನ್ನು ತೋರಿಸ್ತಾರ, ಪ್ರಪಂಚದೊಳಗೆ ಭೋಗದ ಮಾರ್ಗವನ್ನು ತೋರಿಸ್ತಾರ. ಭೋಗದ ಮಾರ್ಗದೊಳಗೆ ಪರಮಾತ್ಮ ಇಲ್ಲ, ತ್ಯಾಗದ ಮಾರ್ಗದೊಳಗೆ ಪರಮಾತ್ಮ ಅದ. ಭೋಗದ ಕಡೆ ಕರ್ಕೊಂಡವ್ರು ಬಹಳ ಮಂದಿ ಸಿಗ್ತಾರೆ ಜಗತ್ತಿನೊಳಗೆ. ಹಿಂಗೆ ಮಾಡಿದು ಆಗ್ತದೆ, ಹಿಂಗೆ ಮಾಡಿದು ಆಗ್ತದೆ, ಹಿಂಗೆ ಮಾಡಿದು ಆಗ್ತದೆ. ಭೋಗದ ದಾರಿಯೊಳಗೆ ಹೋಗೋರು ಸಾಕಷ್ಟು ಜನ ಇದ್ದರೆ ತ್ಯಾಗವನ್ನ ಬೋಧಿಸುವವನೇ ನಿಜವಾದ ಗುರು ಅಂತ ತಿಳ್ಕೊಂಡು ಶಾಸ್ತ್ರದೊಳಗೆ ನಿರ್ಣಯ ಮಾಡಿದ್ದಾರೆ ಪುಣ್ಯಾತ್ಮರೇ. ಆಸಕ್ತವಾಗಿರುವ ಮನಸ್ಸು ಪ್ರಪಂಚದ ಆಸಕ್ತಿಯನ್ನ ಕಳ್ಕೊಂಡು ಪರಮಾತ್ಮನ ಧ್ಯಾನ ಚಿಂತನದೊಳಗೆ ತೊಡಗಬೇಕು. ಎಲ್ಲಿಯವರೆಗೆ ನಮ್ಮ ಮನಸ್ಸು ಪರಮಾತ್ಮನ ಬೆನ್ನು ಹತ್ತಂಗಿಲ್ಲ ಅಲ್ಲಿವರೆಗೆ ನಾವು ಸಂಸಾರದೊಳಗೆ ಏನು ಪಡೆದರೂ ನಮಗೆ ಶಾಂತಿ ಸಮಾಧಾನ ಸಿಗಂಗಿಲ್ಲ ಅಂತ ತಿಳ್ಕೊಂಡೆ ಎಷ್ಟಿದ್ದರೇನಿದು ಖಾಲಿ ಮನೆಯೋ ಶಿವನ ಖಾಲಿ ಮನೆಯೋ. ಶರೀಫ ಶಿವಯೋಗಿಗಳು ಅದರ ಸಲುವಾಗಿ ದೇವರು ಮಾರ್ಗ ನಮಗೆ ಹೆಂಗಾದ್ರೆ ಸಿಕ್ಕಿತ್ತು. ಪರಮಾತ್ಮನ ಹೊಂದಲಾರದೆ, ಪರಮಾತ್ಮನ ಪ್ರಾಪ್ತಿ ಮಾಡಿಕೊಳ್ಳಲಾರದೆ ಶಾಂತಿ ಸಮಾಧಾನ ಇಲ್ಲ. ಶಾಂತಿ ಸಮಾಧಾನ ಎಲ್ಲದ ಅಂದ್ರೆ ಸುಖವಸೇ ತುಜೆ ಪಾಹಿ. ತುಕಾರಾಮ್ ಮಹಾರಾಜರು ಸವೆಯದ ಆನಂದವಿಹುದು ಶಂಭುಲಿಂಗದ ಸುವಿಚಾರ ಭಜನೆ ಭಕುತಿಯೋಳು ಎಂಬುದನ್ನರಿಯದೆ. ಬಹಳ ಮಂದಿಗೆ ಮಾತೆ ಗೊತ್ತಿಲ್ಲ ಅಂದರು ನಿಜಗುಣ ಶಿವಗಳು. ಆನಂದ ಎಲ್ಲದ, ಸಂಸಾರದಾಗಿನ ಆನಂದ ಬೇರೆ, ಇದು ಕ್ಷಣಿಕವಾದ ಆನಂದ. ಹೇಂಗ ಬಂದದನ್ನದ್ರಾಗ ಹೇಂಗ ಹೋಗ್ಬಿಡ್ತದೆ. ಬಹಳ ಚಂದ 4 ದಿನ ಚಂದ ಅನಿಸ್ಲತ್ತಿದ್ರಿ, ಇವತ್ತು ಯಾಕೋ ಮತ್ತ ಜ್ವರ ಬಂದವ್ ನೋಡಿ. ನೀವು ಕೇಳಿ ನೋಡ್ರಿ, ಭಾಳ ಮಜಾ ಇರ್ತಾನೆ. ಹಾಸ್ಪಿಟಲ್ಗೆ ಹೋಗಿರ್ತಾನ, ಅಡ್ಮಿಟ್ ಆಗಿರ್ತಾನ, ಡಾಕ್ಟರ್ ಎಲ್ಲ ನೋಡಿರ್ತಾನ, ಲಾಸ್ಟ್ ಹೇಳಿರ್ತಾನ, ಬೆನ್ನು ಬಡದ ಕಳಿಸಿರ್ತಾನ, ಈಗೇನು ಆಗಂಗಿಲ್ಲ ಅಂತ ಕಳಿಸಿರ್ತಾನ. ಊರಿಗೆ ಬಂದ್ಮೇಲೆ ಒಂದು 4 ದಿನ ಆರಾಮ್ ಅನಿಸ್ತದ, ಮತ್ತೆ ಮುಂದೆ ಬಂದಾಗ ಅನಿಸ್ತಂದ್ರೆ ಅವನ ಮುಖದಿಂದ ಆ ಮಾತು ಹೊರಗೆ ಬರ್ತದ. 4 ದಿನ ಯಾಕೋ ಚಂದ ಅನಿಸ್ತ್ರಿ, ನೀನು ಗುಳಿಗೆ ಮುಗ್ದಾವ, ಮತ್ತೆ ಯಾಕೋ ಇವತ್ತು ಆರಾಮ್ ತಪ್ಪದೆ ನೋಡ್ರಿ. ಸಂಸಾರ ಸುಖ ಅಂದ್ರೆ ಹಿಂಗೆ ಅದ, ಅದು ಯಾವುದೂ ಸ್ಥಿರ ಇಲ್ಲ. ಅದಕ್ಕೆ ನಿಜಗೊಂಡ್ರು ಬರ್ದವರು ಮುಗಿಲೊಡ್ಡಣ ಮಿಂಚಿನ ಕಳೆಯಂತೆ, ಮೃಗತೃಷ್ಣೆಯ ಕನಸಿನ ಸಿರಿಯಂತೆ. ಇದೆಲ್ಲ ಒಂದು 4-5 ಉದಾಹರಣೆಗಳನ್ನು ಕೊಡ್ತಾರೆ ಪರಮಾರ್ಥ ಗೀತೆಯೊಳಗೆ. ಬ್ಯಾಸಗಿ ದಿವಸ ನಡೆದಾನಂತ ದಾರ್ಯಾಗ ಕೆಳಗ ಭೂಮಿ ಕಾಯ್ದದ, ಮ್ಯಾಲ ಸೂರ್ಯನ ಕಿರಣಗಳು, ಗಾಳಿ ಸಹಿತ ಗರಮ ಬೀಸ್ತಾದ.
ಅಂಥ ಸಂದರ್ಭದೊಳಗೆ ಸೂರ್ಯನ ಎದುರು ಒಂದು ಮೋಡ ಬಂತಂತ. ಆಗ ಒಂದಿಷ್ಟು ನೆಳ್ಳು ಬಂದಂಗಾಯ್ತು. ಎಷ್ಟು ಹೊತ್ತಿರ್ತದದು? ಹಾಂಗ ಗಾಳಿ ಬಿಟ್ಟಿತು, ಮೋಡ ಚದರಿ ಹೋಯ್ತು ಅಂದ್ರೆ ಮತ್ತೆ ಇದ್ದು ಬಿಸಿಲು ಹಂಗೆ. ಸಂಸಾರ ಸುಖನೂ ಹಂಗೆ ಅದ. ನೋಡೋದ್ರಾಗ, ಕೇಳೋದ್ರಾಗ, ಉಣಾದ್ರಾಗ ಹೀಗೆಲ್ಲ ಸ್ವಲ್ಪ ಆನಂದ ಅನಿಸ್ತಿರ್ಬೇಕು. ಆದ್ರೆ ಯಾವುದೂ ಶಾಶ್ವತ ಅಲ್ಲ. ಸತ್ಯನಿತ್ಯವಾದ ಆನಂದ ಅದು ಪರಮಾತ್ಮನೊಳಗದ ಅಂತ ತಿಳ್ಕೊಂಡು ಸವೆಯದ ಆನಂದವಿಹುದು ಶಂಭುಲಿಂಗದ ಸುವಿಚಾರ ಭಜನೆ ಭಕುತಿಗಳು. ಪರಮಾತ್ಮನ ವಿಚಾರ ಮಾಡೋದ್ರೊಳಗೆ ಆನಂದದ, ಪರಮಾತ್ಮನ ಸ್ತೋತ್ರ ಮಾಡೋದ್ರೊಳಗೆ ಆನಂದದ, ಭಜನೆ ಮಾಡೋದ್ರೊಳಗೆ ಆನಂದದ, ಧ್ಯಾನ ಮಾಡೋದ್ರೊಳಗೆ ಆನಂದದ. ಇದಕ್ಕೆ ಬಿಟ್ಟು ಸಂಸಾರದಾಗಿನ ಆನಂದ ಅಂದ್ರೆ ಅದು ಮೋಡದ ಆನಂದ ಇದ್ದಂಗ. ಎಷ್ಟೊತ್ತು ಬಿಸಿಲು ತಡೀತದ, ಹಿಂಗ ಬಂದದ ಅನ್ನೋದ್ರೊಳಗೆ ಮತ್ತೆ ಬಿಸಿಲು ಬಂದೇ ಬಿಡ್ತದ. ಹೀಗೆ ಪ್ರಪಂಚ. ಅದರ ಸಲುವಾಗಿ ಹೇಳ್ತಾ ಇದಾರ, ಸಂಸಾರ ತೋರ್ಸೋ ಗುರು ಅಲ್ಲ, ಪರಮಾತ್ಮನಿಗೆ ತೋರ್ಸೋ ಗುರು. ಆ ಕಡೆ ಕರ್ಕೊಂಡು ಹೋಗ್ಬೇಕು. ಬಾ ಭಗವಂತನ ಕಡೆ ಬಾ. ಪರಮಾತ್ಮ ಒಬ್ಬವನೇ ನಿನ್ನವಾದನ. ಮೇರಾ ತೋ ಗಿರಿಧರ ಗೋಪಾಲ ದೂಸರಾ ನ ಕೋಯಿ, ಮೈತೋ ಪ್ರೇಮ ದಿವಾನಿ ಮೇರಾ ದರ್ದನ ಜಾನೆ ಕೋಯಿ. ಮೇವಾಡದ ಮಹಾರಾಣಿ ಮೀರಾ ಈ ಮಾತನ್ನ ಹೇಳ್ತಾ ಇದ್ದಾಳ. ನನ್ನ ಒಂದ್ರ ಪರಮಾತ್ಮ ಬಸವಣ್ಣನವರು, ಕೆಟ್ಟವಂಗೆ ಕೆಳಗಿಲ್ಲ ಜಗದ ನೆಂಟ ನೀನೇ ಅಯ್ಯ ಕೂಡಲ ಸಂಗಮ ದೇವ. ಇದು ಬಹಳ ಮಂದಿಗೆ ಗೊತ್ತಾಗಿಲ್ಲ. ಖರೇ ನನ್ನದನ್ನದ ಪ್ರಪಂಚದೊಳಗೆ ಯಾರೇ ಇದ್ರದು ಪರಮಾತ್ಮ. ಸಂಸಾರದ ಜನ ಸ್ವಾರ್ಥಿಗಳು. ನನ್ನ ಹಿಡ್ಕೊಂಡೇ ಎಲ್ಲವರು. ನನಗೆ ಅನುಕೂಲ ಇದ್ದರ ಚಂದ ಅಂತೀನಿ, ನನಗೆ ಪ್ರತಿಕೂಲ ಆಯಿತು ಅದೇ ಕ್ಷಣದೊಳಗೆ ನಂದು ರಿಪ್ಲೈ ನೋಡಬೇಕು, ನನ್ನ ಬಾಯಾಗ ಬರುವಂಥ ಮಾತು ನೋಡಬೇಕು. ಆ ಸಂದರ್ಭದೊಳಗೆ ಗೊತ್ತಾಗ್ತದೆ ಸಂಸಾರದ ಬಣ್ಣ ಇಷ್ಟೇ ಅದ, ಆದ್ರೆ ಪರಮಾತ್ಮ ಪರಮಾತ್ಮನೇ. ಅದರ ಸಲುವಾಗಿ ಶ್ರಾವಣ ನಮ್ಮ ಋಷಿ ಮುನಿಗಳು, ಯೋಗಿಗಳು, ತಪಸ್ವಿಗಳು ಅನಾದಿ ಕಾಲದಿಂದ ಇದರೊಳಗೆ ಬಹಳ ವಿಶೇಷವಾದ ಮಹತ್ವವನ್ನು ಕೊಟ್ಟಿದ್ದಾರೆ. ಶ್ರಾವಣ ಇದು ಪರಮಾತ್ಮನಿಗೆ ಪ್ರಿಯವಾದ ತಿಂಗಳು. ಹೆಂಗೆ ಶಿವರಾತ್ರಿ ಪವಿತ್ರದನೋ ಹಂಗೆ ಶ್ರಾವಣನೂ ಅಷ್ಟೇ ಪವಿತ್ರದ. ಯಾಕ ಅಂದ್ರೆ ಒಂದು ಪ್ರಸಂಗ ಬರೀತಾರೆ ಬಹಳ ಚಂದ. ದೇವತೆಗಳು ರಾಕ್ಷಸರು ಅಮೃತದ ಸಲುವಾಗಿ ಸಮುದ್ರ ಮಂಥನವನ್ನ ಮಾಡಿದ್ರು. ಪುರಾಣದೊಳಗೆ ಬಹಳ ವಿಶೇಷ ಕಥೆ ವರ್ಣನ ಮಾಡಿದ್ದಾರೆ. ಸಮುದ್ರ ಮಂಥನ ಮಾಡುವಂಥ ಸಂದರ್ಭದೊಳಗೆ ನಿಮ್ಮೆಲ್ಲರಿಗೂ ಗೊತ್ತದ, ಕೆನೆ ಮೊಸರಿನೊಳಗಿನ ಬೆಣ್ಣೆ ಬರ್ಬೇಕಂದ್ರೆ ಏನು ಮಾಡಬೇಕು? ಮೊಸರದ ಬೆಣ್ಣೆ ಅದ್ರಾಗದ, ಮೊಸರಿನಾಗಿನ ಬೆಣ್ಣೆ ಹೊರಗೆ ತೆಕ್ಕೋಬೇಕು. ಶಿವ ಅಂದ್ರೆ ಬರ್ತದೆ ಏನದು? ಜಪ ಮಾಡಿದ್ರೆ ಬರ್ತದೆ ಏನದು? ಮತ್ತೇನಾರ ಗಡಿಗೆಗೆ ಪೂಜೆ ಮಾಡಿದ್ರೆ ಬರ್ತದೆ ಏನದು? ಇಲ್ಲ ಇಲ್ಲ ಇಲ್ಲ. ಅದಕ್ಕೆ ಅಂದ್ರೆ ಅವರು ಮಣಿಯ ನೆನೆಸಿ ದಿನವ ಕಳೆಯಲು ಬೇಡ, ಖಣಿಯ ಪೂಜಿಸಿ ದಿನವ ಕಳೆಯಲು ಬೇಡ, ನಾನಾರೆಂದು ವಿಚಾರ ಮಾಡು ಅಂದ್ರೆ ಶರಣರು. ಬಹಳ ಮಜಾ ಇರ್ತಾವ ಮಹಾತ್ಮರ ಮಾತು. ಅದರ ಸಲುವಾಗಿ ಅವ್ರು ಹೇಳ್ತಾ ಇದಾರ, ಮೊಸರಿನೊಳಗ ಬೆಣ್ಣೆ ಅದ, ನೀ ಗಡಿಗೆಗೆ ಪೂಜೆ ಮಾಡಿದ್ರೆ ಬೆಣ್ಣೆ ಬರಂಗಿಲ್ಲ, ನೀ ಅದಕ್ಕೆ ಹೂಪತ್ರಿ ಏರಿಸಿದ್ರೆ ಬರಂಗಿಲ್ಲ. ಕಡಗೋಲು ಒಳಗಿಟ್ಟು ಮಂಥನ ಮಾಡಬೇಕು. ರೇವ್ಗಿ ಅಂತಾರಲ್ಲ, ಕಡಗೋಲು ಅಂತ ಕರೀತಾರ. ಅದು ಇಟ್ಟು ಮಂಥನ ಮಾಡ್ದಿ ಅಂದ್ರೆ ಬೆಣ್ಣೆ ಹೊರಗೆ ಬರ್ತಾವ. ಅದರ ಸಲುವಾಗಿ ಅಂದ್ರು ಬೆಣ್ಣೆ ಹೊರಗೆ ಬರಬೇಕಾದ್ರ ಏನು ಮಾಡಬೇಕು ಅಂದ್ರೆ ಮಂಥನ ಮಾಡಬೇಕು. ಬೆಣ್ಣೆ ಹೊರಗೆ ಬರಬೇಕಂದ್ರೆ ಹಾಂಗ ನಿನ್ನ ಜೀವನದೊಳಗ ಪುಣ್ಯಾತ್ಮ ನೀ ವಿಚಾರ ಮಾಡಿ ನೋಡು. ಕಡಗೋಲು ತಗೊಂಡು ಕಡಿಲಾರ್ದೇನೆ ಬೆಣ್ಣೆ ಹೊರಗೆ ಬರಂಗಿಲ್ಲ, ಸಂತರ ಹತ್ರ ಕುಂತು ವಿಚಾರ ಮಾಡ್ಲಾರ್ದೇನೆ ನಿನಗೆ ಪರಮಾತ್ಮ ಸಿಗಂಗಿಲ್ಲ. ಸಮುದ್ರದೊಳಗಿಂದ ಅಮೃತ ಹೊರಗೆ ಬರಬೇಕಂದ್ರೆ ಮಂಥನ ಮಾಡಕ್ ಚಾಲು ಮಾಡಿದ್ರು. ಯಾವಾಗ ಮಂಥನ ಮಾಡಕ್ಕೆ ಚಾಲು ಮಾಡಿದ್ರು ಅದ್ರೊಳಗೆ ಬಹಳಷ್ಟು ಸಾಮಾನು ಬಂದವು. ಐರಾವತ ಬಂತು, ಉಚ್ಚರೈಸ್ರವತ ಬಂತು, ಲಕ್ಷ್ಮಿ ಬಂತು, ಆಮೇಲೆ ವಿಷ ಬರ್ತದೆ, ಹಾಲ ವಿಷ. ಆ ವಿಷ ಎಷ್ಟು ತೀಕ್ಷ್ಣ ಇತ್ತು, ಭೂಮಿ ಮೇಲೆ ಬಿಟ್ಟರೆ ಇಡೀ ಭೂಮಿನೇ ಸುಟ್ಟು ಹೋಗ್ಬೇಕು, ಸ್ವರ್ಗಾದಿ ಲೋಕಗಳದ್ರಾಗ ಸುಟ್ಟು ಹೋಗ್ಬೇಕು. ಅಂಥ ಕಠಿಣ ಪ್ರಸಂಗ ಬಂದಿರುವಂತಹ ಸಂದರ್ಭದೊಳಗೆ ಮಹಾನುಭಾವರು ವಿಚಾರ ಮಾಡಿದ್ರು ಏನು ಮಾಡ್ಬೇಕು ನಾವು ಅಂತ ವಿಚಾರ ಮಾಡಿದಾಗ ಶಿವನಿಗೆ ಪ್ರಾರ್ಥನೆ ಮಾಡ್ತಾರೆ ಎಲ್ಲರೂ ಕೂಡಿ, ಹೇ ಭೋಳಾ ಶಂಕರ, ಹೇ ಪರಮಾತ್ಮ. ಪಂಚಾಮೃತ ತಗೊಂಡ್ರೆ ಯಾರ್ಯಾರೇ ತಗೋತಾರ, ಹಾಲು ತಗೊಂಡ್ರೆ ಯಾರ್ಯಾರೇ ತಗೋತಾರ, ಜ್ಯೂಸ್ ಕುಡೀರಿ ಅಂದ್ರೆ ಯಾರ್ಯಾರೇ ಕುಡಿತಾರ, ಒಂದು ಗ್ಲಾಸ್ ಎಂಡೋ ಸ್ವಲ್ಪನ ಕುಡಿ ಅಂದ್ರೆ ನಿನ್ನ ಮ್ಯಾಲ ನಾ ಭಾಳ ಜೀವ ಇದ್ದೀನಿ, ನಿನ್ನ ಮ್ಯಾಲ ಭಾಳ ನಾ ಪ್ರೀತಿ ಇದ್ದೀನಿ, ನಮ್ಮ ಮನೆಗೆ ನೀ ಅತಿಥಿಯಾಗಿ ಬಂದಿದ್ದಿ, ನಮ್ಮ ಮನ್ಯಾಗ ಹಾಲಿಲ್ಲ, ತೊಗರಿಗೆ ಹೊಡಿಲಕ್ಕಂತ ಹೆಸರಿಗೆ ಹೊಡಿಲಕ್ಕಂತ ಹುಳ ಆಗ್ಯಾವಂತ ಔಷಧ ತಂದಿಟ್ಟಾರ, ಒಂದು ಗ್ಲಾಸ್ ಕೊಂಡು ಹೋಯ್ತೇನಂದ್ರೆ
ಯಾರ ಕುಡಿಯೋರು ಸಿಗ್ತಾರೇನು? ಹಾಲು ಕೊಡ್ರಿ, ಜ್ಯೂಸ್ ಕೊಡ್ರಿ, ಬಹಳ ಚಂದ ಅನಿಸ್ತದ, ಪಂಚಾಮೃತ ಕೊಡ್ರಿ ಚಂದ ಅನಿಸ್ತದ. ಆದ್ರೆ ವಿಷ ಕುಡಿಯೋರು ಯಾರೂ ಇಲ್ಲ. ಪರಮಾತ್ಮನಿಗಂತಾರ ಭೋಳಾಶಂಕರ್, ಮೊದಲೇ ಅವನ ಹೆಸರೇ ಭೋಳಾಶಂಕರ. ಹಾಡು ಕೇಳಿರ್ಬೇಕು ನೀವು, ಹೇ ಭೋಳಾಶಂಕರ ಹಾಡು ಹಾಡ್ತಾರೆ. ಅವನು ಭೋಳಾ ಅದಾನ. ಎಲ್ಲ ದೇವತೆಗಳು ಹೋಗಿ ಸ್ತುತಿ ಮಾಡಕ್ಕೆ ಚಾಲು ಮಾಡಿದ್ರಂತ, ಹೇ ಪರಮಾತ್ಮ ನಿನಗೆ ಬಿಟ್ಟರೆ ರಕ್ಷಣೆ ಮಾಡೋರು ಯಾರಿಲ್ಲ. ಇಡೀ ಪ್ರಪಂಚ ಹಾಳಾಗಿ ಹೋಗ್ತದ, ಎಲ್ಲವೂ ಸುಟ್ಟು ಹೋಗ್ತದ. ಭೂಮಿ ಹಿಡ್ಕೊಂಡು ಸ್ವರ್ಗದ ಪರ್ಯಂತರ ಇಂದ್ರಲೋಕಾದಿಗಳು ಎಲ್ಲವೂ ಸುಟ್ಟು ಹೋಗ್ತಾವ. ಪರಮಾತ್ಮ ನೀನೇ ನಮ್ಗೀಗ ದಾರಿ ತೋರಿಸ್ಬೇಕು ಅಂದಾಗ ಪರಮಾತ್ಮ ಅಂದ, ಈ ವಿಷಕ್ಕೆ ಎಲ್ಲರ ಇಡಬೇಕಾಯ್ತದಂತ ತಿಳ್ಕೊಂಡು ಘಟಘಟ ಕುಡಿತಾನ. ಕುಡ್ದಾಗ ಗೊತ್ತಾಯ್ತು ಪರಮಾತ್ಮನಿಗೆ ಅವನು ಹೊಟ್ಟಿಯೊಳಗೆ 14 ಲೋಕಗಳಾದವು. ಅದಕ್ಕೆ ಈಶಾವಾಸ್ಯಮಿದಂ ಸರ್ವಂ ಯತ್ ಕಿಂಚಿತ್ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜಿತ ಮಾಗೃತ ಕಶ್ಯಶ್ವಿಧನಂ. ಈಶಾವಾಸ್ಯೋಪನಿಷತ್ತಿನ ಪ್ರಥಮ ಮಂತ್ರನೇ ಇದೆ. ಅದ ಪರಮಾತ್ಮನ ಒಡಲೊಳಗ ಅವನ ಹೊಟ್ಟಿಯೊಳಗ ಅತಲ ವಿತಲ ಸುತಲ ತಲಾತಲ ರಸಾತಲ ಮಹಾತಲ ಪಾತಾಳ ಅನ್ನುವ 7 ಲೋಕಗಳು, ಭೂರ್ ಭುವ ಸುವ ಜನ ಸತ್ಯ ತಪ ಮಹರ್ಲೋಕಗಳು, 14 ಲೋಕಗಳು ಅವನ ಹೊಟ್ಯಾಗದಾವ. ಗಂಟ್ಲಗಿನ ವಿಷ ಕೆಳಗೆ ಬಿಟ್ಟ ಅಂದ್ರೆ 14 ಲೋಕಗಳು ಸುಟ್ಟು ಭಸ್ಮ ಆಗ್ತಾವ. ಹಾಗಾದ್ರೆ ಏನ್ ಮಾಡ್ಬೇಕೀಗ? ಏನು ಮಾಡುವುದು ಅಂದ್ರೆ ಇದು ಗಂಟ್ಲಗೆ ಹಿಡ್ಕೋಬೇಕು ಅಂತ. ಸುಡೋದೇ ಅದ್ರ ಕೆಲಸ. ಬೆಂಕಿ ಕೆಲಸ ಏನು? ಸುಡೋದು. ಔಷಧ ತಿಂದ ಅಂದ್ರೆ ಹೊಟ್ಟೆಗೆ ಬೆಂಕಿನೇ ಬೀಳ್ತದೆ, ಅದಕ್ಕೂ ಬೆಂಕಿನೇ ಬೀಳ್ತದೆ, ಏನಾದರೂ ಸಮಾಧಾನ ಆಗಂಗಿಲ್ಲ. ಕುಡಿಯೋಕೇನೋ ಜ್ಯೂಸಿನ ಕುಡಿತಾನ, ಜೀವ ಹೋದ್ರೆ ಚಂದ, ಹೋಗ್ಬಾರ್ದು, ಅವನ ಫಜಿತಿ ಅವನಿಗೆ ಗೊತ್ತು. ಅದರ ಸಲುವಾಗಿ ವಿಷ ಕುಡಿದಾಗ ಉರುಪು ಬಿತ್ತು ಮೈಯೆಲ್ಲ. ಆಗ ಪರಮಾತ್ಮ ಇಷ್ಟೆಲ್ಲ ಮಾಡ್ಕೋತ ಕುಂತಾಗ ವಿಷ ಕುಡ್ದೀನಿ, ಮೈಯೆಲ್ಲ ಉರುಪು ಬಿದ್ದದು, ಏನ್ ಮಾಡ್ಬೇಕು ಅಂತ ಶಿವ ಕಣ್ಣು ಮುಚ್ಕೊಂಡು ಸಹನ ಮಾಡ್ತಿದ್ದ. ಆ ಸಮಯದೊಳಗೆ ದೇವತೆಗಳೆಲ್ಲ ವಿಚಾರ ಮಾಡಿದ್ರಂತ, ಇವನು ತಲೆ ಮೇಲೆ ನೀರು ಹಾಕಬೇಕೀಗ. ನಾವು ನೋಡಿದೇವಲ್ಲ ಗಂಗಾಜಲ, ಹಿಮಾಲಯದಿಂದ ಹರ್ಕೊಂಡು ಬಂದಾಗ ತಣ್ಣಗಿರ್ತದ, ಬರಫ್ ಕರಗಿ ಬರ್ತಿರ್ತದ, ತಂಪಿರ್ತದ. ಅಲ್ಲೇನ್ ಮಾಡ್ತಾರ ಅಂದ್ರೆ ಆ ಗಂಗಾಜಲವನ್ನು ತಂದು ದೇವತೆಗಳೆಲ್ಲ ಪರಮಾತ್ಮನ ತಲೆ ಮೇಲೆ ಸುರಿಯಾಕ ಚಾಲು ಮಾಡಿದ್ರು. ಅದು ಯಾವುದಿತ್ತು ಅಂದ್ರೆ ಶ್ರಾವಣ ಮಾಸನೇ ಇತ್ತು ಅಂತ ಶಾಸ್ತ್ರದಾಗ ವರ್ಣನೆ ಮಾಡ್ತಾರೆ. ಅದರ ಸಲುವಾಗಿ ಶ್ರಾವಣದೊಳಗ ಶಿವನಿಗೆ ಜಲಾಭಿಷೇಕವನ್ನ ಪರಮಾತ್ಮನ ಬಗ್ಗೆ ಹೇಳ್ತಾ ಇದ್ದಾರೆ. ದುರ್ವಾ ಪ್ರಿಯ ಗಣಪ, ಗಣಪತಿಗೆ ಪ್ರೀತಿ ಏನು? ಕರ್ಕಿ. ನೀವೇನೆಲ್ಲ ಅಲಂಕಾರ ಮಾಡಿ, ನೀವೇನೆಲ್ಲ ನೈವೇದ್ಯ ಇಟ್ಟನು, ಮೋದಕ ಎಷ್ಟರ ಇಡ್ರಿ, ಏನಾರ ಇಡ್ರಿ, ನೀವು ಕರ್ಕಿ ಇಟ್ಟಿಲ್ಲ ಅಂದ್ರೆ ಗಣಪತಿ ಪ್ರಸನ್ನ ಆಗಂಗಿಲ್ಲ. ದೂರ್ವ ಅಂದ್ರೆ ಕರ್ಕಿ, ಅವನಿಗೆ ಕರ್ಕಿ ಬೇಕು. ಒಂದೊಂದು ದೇವ್ರಿಗೆ ಒಂದೊಂದು ಬೇರೆ ಬೇರೆ ಬೇಕಾಗ್ತದೆ. ಹಾಂಗ ಶಿವನಿಗೇನು ಪ್ರಿಯ ಅಂದ್ರೆ ಜಲಧಾರಿ ಪ್ರಿಯೋ ಶಿವ. ಜಲಧಾರ ಅಂದ್ರೇನು? ಮ್ಯಾಲ ನೀರಿನ ಧಾರಿ ಕೊಟ್ಟು ಬಾಣದ ಮ್ಯಾಲ ನೀರು ಹಾಕಿದ್ರಿ ಅಂದ್ರೆ, ನೀವು 12 ಜ್ಯೋತಿರ್ಲಿಂಗ ನೋಡಿರ್ಬೇಕು. ಊರಾಗ ಬಹಳ ಅದ್ಭುತವಾಗಿರ್ತಕ್ಕಂಥ ಇದು ಶಿವನ ಲಿಂಗ ಅದ, ಬಾಣ. ಅದ್ರ ಮ್ಯಾಲ ನೀರು ಹಾಗೇ ಬೀಳ್ತಾ ಇರಬೇಕು, ಧಾರಿಯಾಗಿ ನೀರು ಬೀಳ್ತಾ ಇರಬೇಕು. ಪರಮಾತ್ಮ ಬಹಳ ಪ್ರಸನ್ನ ಆಗ್ತಾನೆ. ಶ್ರಾವಣದೊಳಗು ಈಗೆಲ್ಲ ಮಳೆ ಕಡಿಮೆ ಆಗ್ಯದ. ಶ್ರಾವಣ ಭಾದ್ರಪದ ಅಂದ್ರೆ ಮುಗುಲಿಗೆ ಹಿಂದಕ್ಕೆ ನಾವು ಕೇಳಿವು, ಮುಗುಲಿಗೆ ತೂತು ಬಿದ್ದದೇನೋ ಅನ್ಕೋತ ಓಡಾಡ್ತಿರು. ಮಳಿನೇ ಕಟ್ಟಿಲ್ಲ, ಒಟ್ಟ ಹಿಂಗ ಕಮ್ಮಿ ಆಗ್ಯದ ಅನ್ನೋದ್ರ ನೆಲ ಆರ್ಗುಡಲ್ದು, ಎಂಥ ಮಳೆ ಇದು ಅಂತಿದ್ರು. ಶ್ರಾವಣ ಭಾದ್ರಪದದೊಳಗೆ ಮಳೆ ಜಾಸ್ತಿ. ಅದರ ಸಲುವಾಗಿ ಮೀರಾಬಾಯಿ ಅಂತಾಳ, ಮೋರೇ ನಯನ ಶ್ರಾವಣ ಬಾಧೋ, ನನ್ನ ಕಣ್ಣೊಳಗೆ ಹಮೇಶ ಪರಮಾತ್ಮನಿಗಾಗಿ ನೀರು ಸೋರ್ತಾವ. ಶ್ರಾವಣದಾಗ ಹೆಂಗ ಆಕಾಶದಿಂದ ಮೇಘದಿಂದ ಒಂದು ಸಮಾನ ಮಳೆ ಬೀಳ್ತದೋ ಹಂಗ ನನ್ನ ಕಣ್ಣೊಳಗಿನ ನೀರು ಪರಮಾತ್ಮನಿಗಾಗಿ ಹೋಗ್ತಾವ ಅಂತ ತಿಳ್ಕೊಂಡು ಮೀರಾಬಾಯಿ ಈ ಮಾತನ್ನ ಹೇಳ್ತಾ ಇದ್ದಾಳೆ. ಅದರ ಸಲುವಾಗಿ ಶ್ರಾವಣ ಮಾಸ ಇದು ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾದದ್ದು. ಕೇವಲ ನಿತ್ಯ ಪರಮಾತ್ಮನ ಮೇಲೆ ಮನೆಯಿಂದ ಬರುವಂತ ಸಮಯದೊಳಗೆ ನೀವು ಅಗರಬತ್ತಿ ತಂದಿರೇ ಇಲ್ಲ, ಹೂ ತಂದಿರೇ ಇಲ್ಲ, ಅರ್ಘ್ಯ ಪಾದ್ಯ ಆಚಮನ ಇವೆಲ್ಲ ಯಾವ ಪರಮಾತ್ಮ ನೋಡಂಗಿಲ್ಲ. ತಂದ್ರೆ ಚಂದ, ಅವು ಯಾವ ನೋಡಂಗಿಲ್ಲ. ಒಂದು ಕಲಸಿ ನೀರು ತಂದು ಓಂ ನಮಃ ಶಿವಾಯ ಅನ್ಕೊಂತ ಬಾರಿಗೆ ಜಲಧಾರೆ ಹಿಡಿದು ಅದು 5 ನಿಮಿಷ 10 ನಿಮಿಷ ಹಾಕೊಂತ ನೀವು ನಿಂದ್ರಿ, ಪರಮಾತ್ಮ ಪ್ರಸನ್ನ 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 ಆಗ್ತಾನೆ. ಜಲಧಾರಿ ಪ್ರಿಯ ಶಿವ. ಅದರ ಸಲುವಾಗಿ ಶ್ರಾವಣದೊಳಗ ಪರಮಾತ್ಮ ತನ್ನ ಶರೀರದಲ್ಲಿ ಉಂಟಾಗಿರ್ತಕ್ಕಂಥ ಹಾಲಾಹಲದ ವಿಷ ಅದರ ಪರಿಣಾಮವನ್ನು ತಗ್ಗಿಸುವ ಸಲುವಾಗಿ ಸಕಲ ದೇವತೆಗಳು ಕೂಡಿ ಪರಮಾತ್ಮನಿಗೆ ಅಭಿಷೇಕ ಮಾಡ್ತಾರ. ಅದರ ಸಲುವಾಗಿ ಪರಮಾತ್ಮ ಇಷ್ಟು ಪ್ರಸನ್ನಾದನಂತ ಆಗ ಪರಮಾತ್ಮ ಅಂದ, ಸದಾ ಕಾಲದೊಳಗೆ ನನ್ನ ಸೇವಾ ಯಾರು ಹೀಗೆ ಮಾಡ್ತಾರೋ ಅವ್ರಿಗೆ ನಾ ಕೃಪಾ ಮಾಡ್ತೀನಿ. ಸದಾ ಕಾಲ ಮಾಡೋದಾಗ್ಲಿಲ್ಲ ಅಂದ್ರೆ ಶ್ರಾವಣ 1 ತಿಂಗಳರೆ
ನನಗೊಂದಿಷ್ಟು ಜಲ ಅರ್ಪಣೆ ಮಾಡಿ ಒಂದು ಬಿಲ್ವ ಪತ್ರೆಯನ್ನು ನನ್ನ ತಲೆ ಮೇಲೆ ನನ್ನ ಪಾದಕ್ಕೆ ಅರ್ಪಣೆ ಮಾಡಿದ್ರಂದ್ರೆ ಅವ್ರ ಮ್ಯಾಲ ನಾ ಹಿಂಗೆ ಸಂತುಷ್ಟ ಆಗ್ತೀನಿ. ಛಪ್ಪನ ಪ್ರಕಾರ ನೈವೇದ್ಯ ಪಕ್ವಾನ್ನ ತಂದು ಕೊಟ್ಟವನ ಮೇಲೂ ನಾ ಅಷ್ಟು ಪ್ರಸನ್ನ ಆಗಂಗಿಲ್ಲ. ಒಂದು ಪತ್ರಿಯಲ್ಲಿ ಒಂದಿಷ್ಟು ನೀರು, ಒಂದು 3 ದಳದ ಪತ್ರಿ ತಂದು ಪರಮಾತ್ಮನ ಮ್ಯಾಲಿಟ್ಟು ಜಲ ಹಾಕಿ ಒಂದು ಪತ್ರಿ ಏರಿಸಿದ್ರೆ, ಭಸ್ಮ ಹಾಕಿದ್ರೆ ಪರಮಾತ್ಮ ಪ್ರಸನ್ನ 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 ಆಗ್ತಾನೆ. ಪುಣ್ಯಾತ್ಮರೇ, ಅಧ್ಯಾತ್ಮದೊಳಗೆ ಮಹತ್ವರು ಬಹಳ ಕೃಪಾ ಮಾಡ್ಯಾರ ನಮ್ಮ ಪೂರ್ವಜರು, ನಮ್ಮ ಹಿರಿಯರು. ನಮ್ಮ ಜೀವನದೊಳಗೆ ನಾವು ಪರಮಾರ್ಥದಿಂದ ದೂರ ಆಗಬಾರ್ದು ಅನ್ನೋದು ಒಂದೇ ಕಳಕಳಿ. ಇಲ್ಲಾಂದ್ರೆ ಮನುಷ್ಯನ ಸ್ವಭಾವ ಭಾಳ ವಿಚಿತ್ರ ಅದ. ನಮಗೆಲ್ಲಿ ಟೈಮ್ ಸಿಗ್ತದ್ರಿ, ನಮಗೆಲ್ಲ ಐತದ್ರಿ, ನಮಗೆ ಹೆಂಗೆ ಆಗ್ತದ್ರಿ, ಹಮೇಶ ಮಾಡಂದ್ರೆ ಹೆಂಗೆ ನಡೀತದ್ರಿ, ನಮಗೂ ಸಂಸಾರ ಅದ ರೀ, 100 ಮಾತು ಹೇಳ್ಕೊಂತಿರ್ತೀವಿ ನಾವು. ಖಾಲಿ ಕೂಡ್ಲಿಕ್ಕೆ ದಿನ ಹೋಗ್ವಲ್ದ್ಯಾಕ. ಭಾಳ ಮಂದಿ ಮನಸ್ಸು ಬರಲ್ದಂತ ಬಾಲ್ಕಿಗೆ ಹೋಗೋರು ಎಷ್ಟು ಮಂದಿ ಇಲ್ಲ. ಯಾಕೋದ್ರಿ ಕುಂತ್ರಿ ಮನಸ್ಸು ಬರಲೋಯ್ತು, ಸುಮ್ಮ ಹೋಗಿ ಬರ್ರಂತ ಹೋದ್ರಿ. ಹೆಂಗದ ನೋಡ್ರಿ, ನಮ್ಮಲ್ಲೆಲ್ಲ ಭಾಳ ಮಂದಿ ಹೋಗ್ತಾರ. ಅದಕ್ಕಂತೀನ ಇಲ್ಲಿಂದ ಯಾಕೆ ಹೋದ್ರಿ, ಜರ ಕೆಲಸ ಐತ್ರಿ. ಏನು ಕೆಲಸ ಆಯ್ತು? ಚಾ ಕುಡಿಯೋಕೆ ಅಲ್ಲಿಗೆ ಹೋಗ್ತಾರೆ ಎಷ್ಟೋ ಜನ. ಯಾಕಂದ್ರೆ ಕುಂತು ಮನಸ್ಸು ಬರಲೋಯ್ತ್ರಿ, ಟೈಮ್ ಪಾಸ್ ಆಗಲ್ಲ ಹೋಯ್ತು, ಆ ಕಡೆ ಹೋದ್ರಿ. ಹೆಂಗದ? ಟೈಮ್ ಪಾಸ್ ಮಾಡೋ ಸಲುವಾಗಿ ಎಲ್ಲೆಲ್ಲೋ ತಿರುಗುತ್ತೇವಿ, ಅದರಿಂದ ಪುಣ್ಯ ಬರಂಗಿಲ್ಲ. ಆ ಟೈಮ್ ಪಾಸ್ ಮಾಡೋ ಸಲುವಾಗಿ ಶ್ರಾವಣದಾಗ ಮಹಾದೇವನ ಹತ್ರ ಬಂದು ಕೂಡ್ರಿ ನೀವು. ಮನುಷ್ಯ ಜನ್ಮ ಕೊಟ್ಟಾನ ಪರಮಾತ್ಮ, ಇದಕ್ಕಿಂತ ಹೆಚ್ಚಿನ ಸಾಧನ ಜಗತ್ತಿನೊಳಗೆ ಏನಿಲ್ಲ. ನನಗೆ ಹಾಡಕ್ಕೆ ಬರಂಗಿಲ್ಲ, ನನಗೇನು ಮಾಡಕ್ಕೆ ಬರಂಗಿಲ್ಲ, ಕಣ್ಣಾರ ಕೊಟ್ಟಾನಲ್ಲ ನೋಡ್ಕೊತ ಕೂಡು. ಹಾಡ್ಲಕ್ಕೆ ಬರ್ಲಕ್ಕಿಲ್ಲ, ನೋಡ್ಲಕ್ಕಾರ ಬರ್ತದಲ್ಲಪ್ಪ. ದೇವ್ರು ನಿನಗೇನು ಹಾಡೇ ಅಂದಾನೇನು? ಹಾಡಿದವರಿಗೆ ಸಿಗ್ತಾ ಅಂದಾನೇನು ದೇವ್ರು? ಹಾಡಿದವರಿಗೆ ಸಿಗ್ತಾ ಅಂದಾನೇನು ದೇವ್ರು? ಹಾಡಿದವ್ರಿಗೆ ಸಿಕ್ಕಾನ, ನೋಡಿದವ್ರಿಗೆ ಸಿಕ್ಕಾನ, ಎಲ್ಲರಿಗೂ ದೇವ್ರು ಸಿಕ್ಕಾನ. ನಿನ್ನಿಂದ ಏನು ಮಾಡ್ಲಿಕ್ಕಾಗ್ತದ? ನಿನ್ನಲ್ಲಿ ಪಂಚ ಜ್ಞಾನೇಂದ್ರಿಯಗಳದಾವು. ಆ ಇಂದ್ರಿಯಗಳು ಪರಮಾತ್ಮನಿಗೆ ಅರ್ಪಣೆ ಮಾಡು. ಪರಮಾತ್ಮನಿಗೆ ನೋಡ್ಕೊಂತ ಸುಮ್ಮನೆ ಮನಸ್ಸಿನೊಳಗೆ ಪಂಚಾಕ್ಷರಿ ಮಹಾಮಂತ್ರ ಅನ್ಕೊಂತ ಪರಮಾತ್ಮನಿಗೆ ನೋಡ್ಕೊಂತ ಕುಂತೇವಿ ಅಂದ್ರ ಹುಟ್ಟೇಳು ಜನ್ಮದ ಕರ್ಮ ಹರಿದು ಹೋಗ್ತದ ಅಂತ. ಶಿವಸ್ಯ ಮಂಗಲಂ ನಾಮ ಯಸ್ಯ ವಾಚಾ ಪ್ರವರ್ತತೆ ಭಸ್ಮೀ ಭವಂತಿ ತಸ್ಯಾಸು ಮಹಾಪಾತಕ ಕೋಟಯಾಹ. ಶಾಸ್ತ್ರ ಹೇಳ್ತು, ಶಿವಸ್ಯ ಮಂಗಲಂ ನಾಮ, ಪರಮಾತ್ಮನ ಮಂಗಲವಾಗಿರುವ ನಾಮ ಓಂ ನಮಃ ಶಿವಾಯ ಅನ್ನುವಂಥದ್ದು. ಬಸವಣ್ಣನವ್ರಿಗೆ ಕೇಳಿದ್ರೆ ಹೇಳಿದ್ರಂತ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎನ್ನುತ್ತಿದ್ದೇನಯ್ಯ. ಎನ್ನ ಮನದಲ್ಲಿ ಮತ್ತೊಂದು ಅರಿಯೇನಯ್ಯ, ನನಗೆ ಮತ್ತೊಂದು ಗೊತ್ತೇ ಇಲ್ಲ ಅಂದ್ರು. ಎನಗಿದೆ ಮಂತ್ರ, ಎನಗಿದೆ ತಂತ್ರ, ಎನಗಿದೆ ಜಪ ತಪ, ನನ್ನ ತಪಸ್ಸು ಓಂ ನಮಃ ಶಿವಾಯ್, ನನ್ನ ಜಪವೂ ಓಂ ನಮಃ ಶಿವಾಯ್, ನನ್ನ ಸಾಧನ ಓಂ ನಮಃ ಶಿವಾಯ್. ಓಂ ನಮಃ ಶಿವಾಯ್ಗೆ ಬಿಟ್ಟರೆ ನನಗೆ ಮತ್ತೊಂದು ಏನೂ ಗೊತ್ತೇ ಇಲ್ಲ. ಭಾಳ ಮಂದಿ ಏನೇನೋ ಸಾಧನ ಮಾಡ್ತಾರಂತ, ನನಗೆ ಯಾವುದೂ ಗೊತ್ತಿಲ್ಲ. ಯಾರು ಏನ್ಯಾಕೆ ಮಾಡೋದು? ನನ್ನ ಸಾಧನ ಒಂದೇ. ಯಾರು ಬೆಕ್ಕಾಗಿದ್ದು ಏನ್ಯಾಕೆ ಸಾಧನ ಮಾಡೋದು? ನಂದಿರೋದು ಒಂದೇ. ನನ್ನ ಸಾಧನ ಏನು ಅಂದ್ರೆ ಓಂ ನಮಃ ಶಿವಾಯ ಅನ್ನಕ್ಕೆ ಬರ್ತದ. ಓಂ ನಮಃ ಶಿವಾಯನು ಸುಮ್ಮನೆ ಬಂದು ನೋಡ್ಕೊಂತ ಓಂ ನಮಃ ಶಿವಾಯ ಅಂದ್ಕೊಂತ ಕುಂತ್ರ ಶ್ರಾವಣದ ಪುಣ್ಯ ಗುಣಾಕಾರ ಆಯ್ತದೆ. ಕೂಡ್ಸೋದು ಬೇರೆ, ಗುಣಾಕಾರ ಬೇರೆ. ಕೂಡ್ಸೋದಂದ್ರೆ ಹೆಂಗ? 10 + 10 20, 10 + 10 20, 10 ಗುಣಿಲೆ 10 10 ಅದ. ಈ ಕಡೆ 10 ಅದ, ಈ ಕಡೆ 10 ಅದ, ನಡು ಚಿನ್ನದ ಪ್ಲಸ್ 10 + 10 20 ಆಯ್ತದ. 10 ಗುಣಿಲೆ 10 100 ಆಯ್ತದ. ಎತ್ತಿಂದ ಎತ್ರಿ ಎಷ್ಟು ಅಂತರ ಆಯ್ತು? ಬ್ಯಾರೆ ಟೈಮಿಗೆ 10 + 10 ಇದ್ದಂಗೆ, ಶ್ರಾವಣದಾಗ 10 ಗುಣಿಲೆ 10 ಇದ್ದಂಗೆ. ಅದಕ್ಕೆ ನಮ್ಮ ತಾಯಿ ತಂದೆಗಳು, ನಮ್ಮ ಗುರು ಹಿರಿಯರು, ನಮ್ಮವ್ರು ಎಲ್ಲ ಏನು ಮಾಡ್ಯಾರ ಅಂದ್ರೆ, ದೇವರು ಯಾವಾಗ ಪ್ರಸನ್ನ ಇರ್ತಾನ ಆ ಟೈಮ್ ನೋಡಿ ನಾವು ಸಾಧನ ಮಾಡ್ಬೇಕು. ಬಡ್ಡಿಲೇ ರೊಕ್ಕ ತರೋದಿರ್ತದ. ಸಾವುಕಾರ ಮನೆಗೆ ಹೋಯ್ತೇವು, ಅವನು ಮೂಡ್ ಬರೋಬರ್ ಇದ್ದಿಲ್ಲ, ನೀ ಮಾತಾಡಿದೆ ಅಂದ್ರೆ ಬೈಸ್ಕೊಂಡು ಬರ್ತಾನೆ. ರೊಕ್ಕನೂ ಅದಾವ ಅವನ ಮನ್ಯಾಗ. ಹೋದ್ರಿ ಕುಂತ, ಯಾಕೆ ಬಂದಿದಿ ಅಲ್ಲತ್ತೀರಿ. ಖರೆ ಅವ್ರ ಮಾತಿನಾಗ ಯಾಕೋ ಅಂತರ ಅನ್ಸಿದ್, ಸಿಟ್ಟಿನಾಗ ಇದ್ರು ಕಾಣ್ತದ. ಅರ್ಜೆಂಟ್ ಇತ್ತ ನನಗೆ ಅದೆಲ್ಲ. ಹೋದ, ಕೇಳಕ್ಕೆ ಧೈರ್ಯ ಆಗಿಲ್ಲಪ್ಪ. ಯಾಕೋ ಅವ್ರು ಮೂಡ್ ಬರೋಬರಿ ಇದ್ದಿಲ್ಲ. ವಾಪಸ್ ಬಂದ. ನಾಳೆ ಮುಂಜಾನೆ ಹೋಗ್ತೀನಿ ಅವ್ರ ಮನೆಗೆ. ನಾಳೆ ಮುಂಜಾನೆ ನೋಡ್ರಿ ಹೋದೆ, ರೊಕ್ಕ ಹೋಗಿ ಬಂದ, ಕೊಟ್ಟರು ತಗೊಂಡೇ ಬಂದ. ಹ್ಯಾಂಗೋ ನಿನ್ನ ಕೊಟ್ಟಿಲ್ಲ? ಇವತ್ತು ಹೋಗತನ ಸ್ನಾನ ಪೂಜಾ ಮಾಡ್ಕೊಂಡು ಚಾ ಕುಡಿದು ಕುಂತಿರ್, ಪೇಪರ್ ಓದ್ಕೋತ ಖುಷಿದಾಗ ಹೋದ. ತಮ್ಮ ನಿನ್ ಬಿ ಬಂದಿದೆ, ಇವತ್ತೇ ಬಂದೆ. ಯಾಕಂದ್ರೆ ಇಲ್ರಿ ಸಾವುಕಾರಕ್ಕೆ ಹಿಂಗ ಕೆಲಸ ಅದ, ನೀವು ನನಗೆ ದಯ ಮಾಡ್ರಿ, ಒಂದಿಷ್ಟು ರೊಕ್ಕ ಕೊಡ್ರಿ ಅಂದ್ರೆ ಹಿಂಗ ಅಂದರು. ತಂದು ಕೊಟ್ರು. ಮೂಡು ನೋಡಿ ಹೆಂಗ ಬಾಕಿ ತರ್ತೇವಲ್ಲ ಅವನ ಬಲ್ಲಿ. ಬೇಕಾಗ್ಯದ, ಏಟ್ ಅರ್ಜೆಂಟ್ ಇದ್ರು ಅವ ಪ್ರಸನ್ನ ಇಲ್ಲ ಅಂದ್ರೆ ನಾವು ಏನು ಮಾಡ್ಲಕ್ಕೆ ಸಾಧ್ಯ ಇಲ್ಲ. ಕೂಡ ಮಾಮಹನ
ಕೂಡ ಮವಾನ ಏನು ಏಸನ್ ಕೊಡ್ಲತ್ತಿದ್ದಿ, ಬಡ್ಡಿ ತಿಂತಿ ಕೊಡ್ತಿ ಅಂದ್ರೆ ಮೆಲ್ಕಿನ ಕೊಟ್ಟು ಕಳಿಸ್ತಾನ ಒಂದವ. ಬರೋಬ್ಬರಿ ಇದರಲ್ಲಿ ವ್ಯವಹಾರದ ಮಹತ್ವದ ಇದು. ಹಂಗೆ ನಡೆಯಂಗಿಲ್ಲ. ಬಡ್ಡಿ ತಿಂತೇನೆ, ನನಗೇನು ಪುಕ್ಷಟೆ ಕೊಡ್ಲತ್ತಿದ್ದಿ, ಏನು ನನಗೇನು ಧರ್ಮ ಕೊಡ್ಲತ್ತಿದ್ದಿ, ನೀನು ಬಡ್ಡಿ ಕೊಡ್ತಾ ಕೊಡು ಅಂದ್ರೆ ನಿನ್ನ ಸಲಕ್ಕೆ ಇಟ್ಟಿದ್ದೇನಂತ ನಾವು ಹೋಗೋ ಕಡೆ ಅಂತ ಕಳಿಸ್ಕೊಡ್ತಾನೆ. ಹಂಗಲ್ಲ, ಅವ್ನು ಪ್ರಸನ್ನ ಇರ್ಬೇಕು. ಅವ್ನಿಗೆ ಹೋಗಿ ನಮಸ್ಕಾರ ಮಾಡ್ಬೇಕು. ಆರಾಮಿದ್ರೇನ್ರಿ, ಏನೇನು ನಡೆದದ ಏನೇನಿಲ್ಲ, ಹಿಂಗ ಇಟ್ಟು ಮಾತಾಡಿ ಸುಮ್ಮ ನಮಗೆಲ್ಲ ನೀವು ತಾಯಿ ತಂದಿ ಇದ್ದಾಗ ಊರಾಗಿದ್ರಿ ಅಂತ ಚಂದದರಿ, ಎಲ್ಲರಿಗೂ ಆಪತ್ತು ನೋಡ್ತೀರಿ, ಯಾಳೆ ಹೊತ್ತು ನೋಡ್ತೀರಿ. ನಿಮ್ಮಲ್ಲಿ ಬರಲ್ದ್ರೆ ಮತ್ತೆ ನಾವೆಲ್ಲಿಗೆ ಹೋಗ್ಬೇಕು, ನೀವೇ ನೋಡ್ರಿ. ನಿಮಗೆ ಬಿಟ್ಟರೆ ನಮ್ಗೆ ಯಾರೂ ಇಲ್ಲ ಅಂದ್ರೆ ಅವನಿಗೆ ಇಲ್ದಂಗೂ ಕೊಡ್ತಾನೆ. ಅವನು ಮೂಡು ಅವನಿಗೆ ಹೆಂಗೆ ಸ್ತೋತ್ರ ಮಾಡ್ತೇವಲ್ಲ ಹಂಗ ಶ್ರಾವಣದೊಳಗೆ ಪರಮಾತ್ಮನಿಗೆ ಸ್ತೋತ್ರ ಮಾಡಿ ಅವನ ಮನಸ್ಸು ಪ್ರಸನ್ನ ಆಗಂಗೆ ಮಾಡಬೇಕು. ಯಾವಾಗ ಪ್ರಸನ್ನ ಜಾಸ್ತಿ ಆಗ್ತಾನ ಅಂದ್ರೆ ಆ ಸಮಯ ಅವನಿಗೆ ಆ ಥರ ಮಾಡಿರ್ತದೆ. ಸಿಚುವೇಶನ್ ಅಂತಾರಲ್ಲ, ಎಲ್ಲ ಕಾಲದ ಮೇಲೆ ಏನರಿ, ಕಾಲದ ಮೇಲೆ ಅದ. ಅದಕ್ಕೆ ಹಳ್ಳಿಯಾಗ ಒಂದು ಮಾತಾಡ್ತಾರೆ, ನಮ್ಮ ಟೈಮ್ ಚಂದಿಲ್ರಿ. ಈಗ ಕಾಲ ಬರೋಬರಿ, ನಮ್ಮ ಟೈಮೇ ಯಾಕೋ ಸಾಥ್ ಕೊಡೋದು. ನಮಗೆ ಟೈಮ್ ಹಂಗದ ನೋಡ್ರಿ. ಏನು ಮಾಡ್ಬೇಕಂತೇವೆ ಏನಾರ ಆಗ್ತದೆ, ಒಂದು ಮಾಡ್ಬೇಕಂದ್ರೆ ಒಂದು ಆಗ್ತದ್ರಿ. ನಮಗೆ ಟೈಮ್ ಅನುಕೂಲ ಇಲ್ಲ, ನಮ್ಮ ಟೈಮ್ ನಮಗೆ ಸಾಥ್ ಕೊಡುವಲ್ದು. ಎಲ್ಲ ಒಂದು ಕಡೆದ, ಟೈಮ್ ಒಂದು ಕಡೆದ. ಅದರ ಸಲುವಾಗಿ ಶ್ರಾವಣ ಇಂಥ ಸಮಯದ, ಇದು ಸಾಧಕರಿಗೆ ಅನುಕೂಲದ ಸಮಯದ. ಶಿವರಾತ್ರಿ, ನವರಾತ್ರಿ, ಶ್ರಾವಣ ಇವೆಲ್ಲ, ಸಂಕ್ರಮಣ, ಗ್ರಹಣ ಇವೆಲ್ಲ ಸಾಧಕರಿಗೆ ಅನುಕೂಲವಾಗಿರುವ ಸಮಯಗಳು. ಅದರ ಸಲುವಾಗಿ ಅಂತಾರವರು, ಮನುಷ್ಯನಾಗಿ ಹುಟ್ಟಿ ಯಾವಾಗೂ ಮಾಡಕ್ಕೆ ನಿನಗಾಗಿಲ್ಲ ಅಂದ್ರ ಸಮಯ ಬಂದಾಗರ ಸುಮ್ಮ ಕೂಡ್ಬೇಕು. ಹೊಲ ಬಿತ್ತು ಟೈಮ್ ನೋಡಿ ಹ್ಯಾಂಗ ಒಕ್ಕಲಿಗೆ ಬೀಜ ಹಚ್ತಾನ. ಹೊಲ ನಂದೇ ಅದ ಅಂದ್ ಬ್ಯಾಸಿಗೆಗೆ ಹೋಗಿ ಬೀಜ ಹಚ್ಚಿದ್ರೆ ಕಾಗಿ ಗುಬ್ಬಿ ಐಕೊಂಡು ತಿಂತಾವ, ಏನೂ ಆಗಂಗಿಲ್ಲ. ಹೊಲ ನಿಂದೇ ಇದ್ದಿರ್ಬೇಕಪ್ಪ. ಹಂಗಲ್ಲದು. ಹೊಲ ಹದ ಆಗಿರಬೇಕು, ಮಳೆ ಬಿದ್ದಿರಬೇಕು, ಮಣ್ಣು ಅರಳಿರಬೇಕು, ನಿನ್ನ ಖಾತ್ರಿ ಆಗಿರಬೇಕು. ಆ ಸಮಯಕ್ಕೆ ಹೋಗಿ ಬೀಜ ಹಚ್ಚದ ಅಂದ್ರೆ 4 ದಿವಸ ನಂತರ ಹೊಲಕ್ಕೆ ಹೋಗೋದ್ರೊಳಗೆ ಸಾಲಿದ್ದಿರ್ತಾವ. 8 ದಿವಸ ಹೋಗೋದ್ರಾಗ ಮೇಲೆ ಎಲೆ ಬಂದು ಮ್ಯಾಲೆ ಬಂದಿರ್ತಾವ. ಹೆಸರದು ನೋಡಿರಿಲ್ಲ, 15-20 ದಿವಸನಾಗ ಹೊಲನೇ ಮುಸ್ತದದು ಪೂರ. ಹೆಂಗದ? ಅದಕ್ಕೆ ನಿಜಗುಂಡ್ರು ಬರೀತಾರೆ, ಆ ಹದ ತಪ್ಪಿದೊಡೆ ತಪ್ಪುವವು ನೋಡು ರಮಣಿರನ್ನೇ ದೇಹಿಗಳಿಗೆ. ನಿಜಗುಂಡ್ರು ಬರೀತಾರೆ ಈ ಮಾತು. ದೇಹಿಗಳು ಅಂದ್ರೆ ಜೀವಿಗಳು, ಮಾನವರಿಗೆ ಹದ ತಪ್ಪುತು. ಹದ ಅಂದ್ರೆ ಸಮಯ. ಆ ಸಮಯ ಕಳ್ಕೊಂಡಿ ಅಂದ್ರೆ ಮತ್ತೆ ಹೊಳ್ಳಿ ಬರೋದಲ್ಲ. ಇವತ್ತು ಈ ಸಮಯ ಸಿಕ್ಕದು, ಮತ್ತೆ ಇದು ಬರ್ತದಿಲ್ರಿ ಅಂದ್ರೆ ಬರ್ತದ್ರಿ ಮುಂದಿನ ವರ್ಷ ತನಕ ಇರ್ತಂಬುದೇನು ಗ್ಯಾರಂಟಿ ಇದೆ? ಯಾವಾಗ ಯಾರಿಗೆ ಏನಾಗ್ತದೋ. ನೀರ ಮೇಲಿನ ಗುರುಳಿ ನಿಜವಿಲ್ಲ ಹರಿಯೇ. ರೋಡಿನ ಮೇಲೆ ಗಾಡಿ ನಡೆದದ, ಪಂಕ್ಚರ್ ಎಲ್ಲಿ ಆಯ್ತದಂದ್ರೆ ಏನು ಹೇಳಬೇಕು? ಯಾರ ಹೇಳಿದವ್ರು ಅದ? ಕಾರ್ನ ಕುಂತು ನಡೆದಾರ ಅಥವಾ ಬೈಕ್ ಅದ, 2 ವೀಲರ್ ಅದ್ರ ಮೇಲೆ ನಡೆದಾರ. ನಿಮ್ಮ ಗಾಡಿ ಎಲ್ಲಿ ಪಂಕ್ಚರ್ ಆಯ್ತದ್ರಿ ಅಂದ್ರೆ ಯಾವಾಗ ಆಯ್ತದ, ಯಾವ ವಾರ ಆಯ್ತದ, ಯಾವ ತಿಥಿಗೆ ಆಯ್ತದ, ಯಾವ ಟೈಮಿಗೆ ಆಯ್ತದ, ಊರಾಗ ಆಯ್ತದೋ ಊರ್ ಹೊರಗೆ ಆಯ್ತದೋ, ಎಲ್ಲಿ ಆಯ್ತದ ಹೇಳ್ರಿ ಅಂದ್ರೆ ಹೇಳಕ್ ಬರಂಗಿಲ್ಲ. ನಡೆದದ ಚಲ್ತಿಕ ನಾಮ್ ಗಾಡಿ ಯಾವಾಗೊಂದು ತೂತು ಬೀಳ್ತದೋ ಆ ಸಮಯದೊಳಗೆ ಅದ್ರದ್ದು ಹೆಂಗೆ ಗಾಳಿ ಹೋಗ್ತದೋ. ನೀರ ಮೇಲಿನ ಗುರಳಿ ನಿಜವಿಲ್ಲ ಹರಿಯೇ. ಈ ಶರೀರ ಬಗ್ಗೆ ಇಷ್ಟೊಂದು ಅನಿಶ್ಚಿತತೆಯನ್ನ, ನಶ್ವರತೆಯನ್ನ ಮಹಾತ್ಮರು ಹೇಳಿದ್ದಾರೆ. ಅದರ ಸಲುವಾಗಿ ಪುಣ್ಯಾತ್ಮರೇ, ಮಾನವ ಜನ್ಮ ಬಂದಿರಲು, ನರಜನ್ಮ ಬಂದಿರಲು, ನಾಲಿಗೆ ಇದ್ದಿರಲು ಕೃಷ್ಣ ಎನ್ನಬಾರದೆ ಅಂತಾರೆ ಪುರಂದರದಾಸರು. ಅದರ ಸಲುವಾಗಿ ಶ್ರಾವಣ ಪರಮ ಪವಿತ್ರವಾಗಿರುವ ಈ ಸಂದರ್ಭ, ಪರಮಾತ್ಮ ಅತ್ಯಂತ ಪ್ರಸನ್ನ ಇರುವಂಥ ಸಂದರ್ಭ. ಪ್ರಕೃತಿಗೂ ಮನಸ್ಸಿಗೂ ಭಾಳ ಸಂಬಂಧ ಅದ. ಬ್ಯಾಸಿಯಾಗಿ ಮನುಷ್ಯಾಗ ಭಾಳ ಸುಸ್ತು ಬರ್ತದೆ. ಯಾವ ಹೊಲಕ್ಕೆ ಹೋದ್ರೂ ಎಲ್ಲಿನೂ ಮನಸ್ಸನ್ನು ಇಲ್ಲ. ಬ್ಯಾಸಿಗೆ ದಿವಸನೊಳಗೆ ಎಲ್ಲ ಬಾವಿ ಬೋರ್ ಎಲ್ಲ ಒಣಗೆ ಅಂತ ಇಟ್ಕೋರಿ, ಹೊಲಕ್ಕೆ ಹೋಗಿರಿ, ಯಾಕಡೆ ನೋಡ್ತೀರಿ ಆ ಕಡೆ ಎಲ್ಲ ಝಳ ಓಡ್ಲತ್ತದ. ಒಂದಿಷ್ಟು ಹಸಿರು ನೋಡಕ್ಕೆ ಎಲ್ಲಿನೂ ಇಲ್ಲ. ನೀವು ಹೊಲಕ್ಕೆ ಹೋದ್ರಿ ಅಂದ್ರೆ ನಿಂದ್ರಲಕ್ಕೆ ಆಗಂಗಿಲ್ಲ, ಹೊಳ್ಳಿ ಮನೆಗೆ ಬರ್ತೇವಿ. ಅದೇ ಈ ಸಮಯದೊಳಗೆ ಮಳೆಗಾಲದೊಳಗೆ ಭೂಮಿಗೆಲ್ಲ ಬೀಜ ಹಾಕಿ ಮನುಷ್ಯ ಆಮೇಲೆ ಹೊಲಕ್ಕೆ ಹೋದ ಅಂದ್ರೆ ಮೊಳಕಾಲಿಗೆ ಹೆಸರದು ಬಂದಿತ್ತಂದ್ರೆ, ಹೆಸರು ಉದ್ದು ಅದು ಜ್ವಾಳ ತೊಗರಿ ಅಲ್ಲಿ ಹೋಗಿ ನಿಂತು ನೋಡ್ದ ಅಂದ್ರೆ ಹಸು ನೀಡಿಕೆ ಹಾರ್ತಾವ್ರಿ ಅಂತ. ನಾವು ಹೊಲಕ್ಕೆ ಹೋದ್ರೆ ಮನೆಗೆ ಬರಬಾರ್ದು ಅನ್ನಿಸ್ಲತ್ತದ್ರಿ ಅಂತ. ಹೊತ್ತು ಯಾಕಡೆ ಹೋಗ್ಯದೋ ಗೊತ್ತಿಲ್ಲ ಅಂತ. ಪ್ರಕೃತಿ ಮನಸ್ಸಿಗೆ ಅನುಕೂಲ ಆಯ್ತು. ಮನಸ್ಸಿಗೆ ಪ್ರಕೃತಿ ಅನುಕೂಲ ಆಯಿತು ಅಂದ್ರೆ ಮನಸ್ಸು ಪ್ರಸನ್ನ ಆಯ್ತದ. ಮಾತಿನ ಮರ್ಮ ಇರ್ತದ ಭಾರಿ ಮಜಾ. ಅವಾಗೂ ನಿಂದೆ ಹೊಲ ಅದ, ಬ್ಯಾಸಿಯಾಗೂ ಹೊಲ ನಿಂದೆ ಅದ.
ಆಗಸ್ಟ್ದಾಗೂ ನಿಂದೆ ಅದ, ಮೇದಾಗೂ ಹೊಲ ನಿಂದೆ ಇತ್ತು. ಏನು ಮಂದಿದು ಯಾರ್ದಾರ ಐತೇನು? ಏಪ್ರಿಲ್ ಮೇದಾಗೂ ಹೊಲ ನಿಂದೆ ಅದ, ಆಗಸ್ಟ್ ಜುಲೈ ಆಗಸ್ಟ್ದಾಗೂ ಹೊಲ ನಿಂದೆ ಅದ. ಆವಾಗ ಹೋದ್ರೆ ನಿಂದ್ರಲಾಕ ಆಗಲ್ದಂತ ಬಂದಿದಿ, ಇವಾಗ ಹೋದ್ರೆ ಮನೆಗೆ ಬರಬಾರ್ದು ಅನಿಸ್ತದ ಅಂತಿ. ಕಾರಣ ಏನಿರಬೇಕು? ಸಸ್ಯ ಶ್ಯಾಮಲ ಅದ, ಎಲ್ಲ ಕಡೆ ಯಾಕಡೆ ನೋಡಿದ್ರೆ ಕಡೆ ಹಸರೇ ಹಸರದ, ಗಿಡದೊಳಗೆ ಹೂ ಅದ, ಆಮೇಲೆ ಏನಪ್ಪ ಅಂದ್ರೆ ಕಾಯಿ ಆಗ್ತಾ ಅದಾವ, ಏನೇನೋ ಪ್ರಕೃತಿಯೊಳಗೆ. ಆಮೇಲೆ ಏನಪ್ಪ ಅಂದ್ರೆ ಸಣ್ಣ ಸಣ್ಣ ಅವು ತಿತಿಲಿ ಅಂತೀರಿ ಏನಂತೀರಿ ಅವೆಲ್ಲ ಹಾರ್ತಿರ್ತಾವ ಆ ಕಡೆಯಿಂದ ಈ ಕಡೆಗೆ. ಪಕ್ಷಿಗಳೆಲ್ಲ ಆನಂದದಿಂದ ಉಲಿತಿರ್ತಾವ. ಆ ಸಂದರ್ಭದೊಳಗೆ ಹೋದೇವಿ ಅಂದ್ರ ಪ್ರಕೃತಿ ಏನು ಮಾಡ್ತದ ಅಂದ್ರೆ ಮನಸ್ಸಿಗೆ ಆಕರ್ಷಣ ಮಾಡ್ತದೆ, ಚಂಚಲವಾದ ಮನಸ್ಸಿಗೆ ಆಕರ್ಷಣ ಮಾಡ್ತದ. ಅದರ ಸಲುವಾಗಿನೇ ಋಷಿ ಮುನಿಗಳು ಅಡವ್ಯಾಗಿರ್ತಿರು. ಶ್ರೀಶೈಲ ಘಟ್ಟದೊಳಗ ಕಾಡಿನೊಳಗ ಯೋಗಿಗಳೆಲ್ಲ ತಪಸ್ಸು ಮಾಡೋರು, ಶ್ರೀಶೈಲ ಕಾಡಿನೊಳಗೆ. ಯಾಕ? ಕಾರಣ ಏನು? ಯೋಗಿಗಳೆಲ್ಲ ಅಡವ್ಯಾಗ ಹೋಗಿನೇ ಕಾಡಿನೊಳಗೆ ಗುಡಿಸಲು ಹಾಕೊಂಡು ಜೀವನ ಮಾಡೋರು. ಯಾಕ? ಪ್ರಕೃತಿಗೂ ಮನಸ್ಸಿಗೂ ಸಂಬಂಧ ಅದ. ಎಲ್ಲವೂ ಪಂಚಭೂತದಿಂದನೇ ಆಗಿದೆ. ಇಡೀ ಬ್ರಹ್ಮಾಂಡನೇ, ಇಡೀ ಜಗತ್ತೇ ಪಂಚಭೂತದಿಂದ ಆಗ್ಯದ. ಅದಕ್ಕ ಸಂಬಂಧದ ಪ್ರಕೃತಿ ಪ್ರಸನ್ನಿತ್ತು ಅಂದ್ರೆ ಮನಸ್ಸು ಪ್ರಸನ್ನ ಇರ್ತದ. ಮನ ಕರಾರೆ ಪ್ರಸನ್ನ ಸರ್ವಸಿದ್ಧಿಚ ಸಾಧನ, ಸಮರ್ಥ ರಾಮದಾಸ್ ಸ್ವಾಮಿಗಳು. ಮನಸ್ಸು ಪ್ರಸನ್ನ ಆಗಬೇಕು ಅಂದ್ರೆ ಪ್ರಕೃತಿದು ಬಹಳ ಪರಿಣಾಮ ಇರ್ತದ ಮನಸ್ಸಿನ ಮೇಲೆ. ಅದರ ಸಲುವಾಗಿ ಎಲ್ಲಾ ಕಡೆ ಹಸಿರು ಇದ್ದ ಸಂದರ್ಭದೊಳಗ ಆ ಹಸಿರು ನೋಡ್ತು ಅಂದ್ರೆ ಮನಸ್ಸು ಪ್ರಸನ್ನ ಆಗ್ತದ. ಯಾಕೆ ಪ್ರಸನ್ನ ಆಗ್ತದ ಅಂದ್ರೆ ಒಂದು ದುಂಬಿ ಹಿಡ್ಕೊಂಡು ಪಕ್ಷಿಗಳವರೆಗೆ, ದನ ಕರಿವಿನವರೆಗೆ ಎಲ್ಲವೂ ಪ್ರಸನ್ನ ಇರ್ತಾವ ಪ್ರಕೃತಿಯೊಳಗ. ಆ ಸಂದರ್ಭದೊಳಗೆ ನಿನ್ನ ಮನಸ್ಸು ಪ್ರಸನ್ನ ಆಗ್ತದ. ಎಲ್ಲರಿಗೂ ಶ್ರೀಶೈಲದಾಗ ಹೋಗಿ ಜಪ ಮಾಡಂದ್ರೆ ಆಗಂಗಿಲ್ಲ. ಗಂಗಾ ನದಿ ದಡದೊಳಗೆ ಹೋಗಿ ಕುಂತು ನೀ ಜಪ ಮಾಡಂದ್ರೆ ಯಾರಿಗೂ ಸಾಧ್ಯ ಆಗ್ಲಾರ್ದಂಥ ಮಾತು. ಅದರ ಸಲುವಾಗಿ ಪರಮಾತ್ಮ ದಯ ಮಾಡಿ ಆ ಹಸಿರೇನದಲ್ಲ ಶ್ರೀಶೈಲ ಗಿರಿಯೊಳಗ, ಆ ಹಸಿರು ಶ್ರಾವಣದಾಗ ಎಲ್ಲ ಕಡೆ ನಮ್ಮೂರ್ ತನೂ ತಂದಿರ್ತಾನೆ. ಈ ಸಂದರ್ಭದೊಳಗೆ ದೇವತೆಗಳೆಲ್ಲ ಪ್ರಸನ್ನ ಇರ್ತಾರೆ, ಪಶು ಪಕ್ಷಿಗಳೆಲ್ಲ ಪ್ರಸನ್ನ ಇರ್ತದೆ, ಪ್ರಕೃತಿ ಸಹಿತ ಪ್ರಸನ್ನ ಇರ್ತದೆ. ಆ ಸಮಯದೊಳಗೆ ನಾವು ಜಪ ಧ್ಯಾನಾದಿಗಳು ಮಾಡಿದೇವಿ ಅಂದ್ರೆ ಅದರ ಫಲ 1000 ಪಟ್ಟಿರ್ತಾರೆ. ಸತ್ಸಂಗದ ಪುಣ್ಯಕ್ಕೆ ಸಮಾನ ಯಾವುದೂ ಇಲ್ಲ ಅಂತ ಜಗತ್ತಿನೊಳಗೆ ಮಹಾತ್ಮರು ಹೇಳ್ಯಾರ. ಎಷ್ಟು ಜನ ಮಹಾತ್ಮರಾದಾರ ಎಲ್ಲರೂ. ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ನಿಂಬಾರ್ಕಾಚಾರ್ಯರು, ವಲ್ಲಭಾಚಾರ್ಯರು, ಚೈತನ್ಯ ಮಹಾಪ್ರಭುಗಳು, ತುಕಾರಾಮಾದಿ ಸಂತರು, ಬಸವಾದಿ ಶಿವಶರಣರು, ಸಿದ್ಧಾರೂಢಪ್ಪನವ್ರು ಅಂಥವ್ರು, ಈ ಜಗತ್ತಿನೊಳಗೆ ಎಷ್ಟು ಜನ ದಾರ್ಶನಿಕರಾಗ್ಯಾರ. ಎಲ್ಲರೂ ಸತ್ಸಂಗಕ್ಕೆ ಭಾಳ ಕಿಮ್ಮತ್ತು ಕೊಟ್ಟಿದ್ದಾರೆ. ನಿನ್ನ ಬದುಕಿನೊಳಗೆ ಬದಲಾವಣೆ ಆಗಬೇಕಂದ್ರೆ ರಜೋಗುಣ ತಮೋಗುಣಗಳು ಅವು ಶಾಂತಾಗಿ ಶುದ್ಧ ಸತ್ವಗುಣ ಜಾಗೃತ ಆಗಬೇಕು ಅಂದ್ರೆ ಅದಕ್ಕೊಂದೇ ದಾರಿ ಸತ್ಸಂಗ. ಸತ್ಸಂಗದಿಂದ ಬುದ್ಧಿಯೊಳಗೆ ಪ್ರಕಾಶ ಆಗ್ತದೆ. ಸತ್ಸಂಗದಿಂದ ಸಾತ್ವಿಕ ಬುದ್ಧಿ ನಿರ್ಮಾಣ ಆಗ್ತದೆ. ಆ ಸಾತ್ವಿಕ ಬುದ್ಧಿ ಪರಮಾತ್ಮನ ದಾರಿಗೆ ನಮಗೆ ಕರ್ಕೊಂಡು ಹೋಗ್ತದೆ. ಅದರ ಸಲುವಾಗಿ ಪುಣ್ಯಾತ್ಮರೇ, ಶ್ರಾವಣದ ಈ ಪುಣ್ಯ ಪರ್ವ ಕಾಲದಲ್ಲಿ 1 ತಿಂಗಳ ಪರ್ಯಂತರ ದೀರ್ಘವಾಗಿ ನಡೀತದಿದು. ನೀವು ವಿಚಾರ ಮಾಡಿ ನೋಡ್ರಿ, ನಮ್ಮ ಸುತ್ತಮುತ್ತ ಹಳ್ಳಿಗೆ ವಿಚಾರ ಮಾಡಿ ನೋಡ್ರಿ ನೀವು, ಊರಾಗ ಪ್ರವಚನ ನಡೀತದ. ಸುಮ್ಮ ಜರ ವಿಚಾರ ಮಾಡಿ, ತಾಳವಾಡದಾಗ ಯಾಕೆ ನಡೀತದ? ನಮ್ಮ ತಾಲೂಕದಾಗ ಊರು ಇರ್ಬೇಕ್ರಿ? ನಮ್ದೆಲ್ಲ ಸಣ್ಣ ಊರು ಇದ್ದಿರ್ಬೇಕು. ಉಳಿದಿವಿ ಎಂತೆಂಥ ದೊಡ್ಡ ಊರು ಅದಾವ ನಿಮಗೆ ಗೊತ್ತೇ ಅದ. ತಿರುಗಾಡ ಬರ್ರಿ, ಫೋನ್ ಮಾಡಿ ಕೇಳ್ರಿ ಬೀಗರಿಗೆ, ನಿಮ್ಮ ಊರಾಗ ಪ್ರವಚನ ಅದು ನಡೆದದೇನಂತ. ಅಲ್ಲಿ ಎಲ್ಲಿ ನಡೀಲಾರ್ದಂಥದ್ದು ಎಲ್ಲೋ ಹಿಂಗೆ ಬೆರಳಿನ ಮೇಲೆ ಎಣಿಸ್ತೇವೆ. ಆ ಊರಾಗ ಈ ಊರಾಗ ಒಂದಿಟ್ಟು ಇಲ್ಲಿ ನಡೆದದ್ ನೋಡ್ರಿ, ಇಲ್ಲಿ ಎಲ್ದ್ರಿಗೆ ಎಲ್ಲಿನೂ ಇಲ್ಲ. ಎಲ್ಲಿ ರಾತ್ರಿ ಹೋಗ್ತೇವ್ರಿ, 1 ತಾಸು ಭಜನೆ ಮಾಡ್ತೇವ್ರಿ, ವಾಪಸ್ ಬರ್ತೇವ್ರಿ. ಹಾಡು ಯಾಡು ಊರು ಮಾತು 1000 ಭಜನೆ. ಈಗೆಲ್ಲ ಬೇರೆ ಬೇರೆ ಆಗ್ಯಾವ, ಮೊದಲಿದ್ದಂಗೆ ಇಲ್ಲಿಗೆ. ನಿಮ್ಮೂರಾಗ ಹೆಂಗದನೋ ನನಗೆ ಗೊತ್ತಿಲ್ಲ. ವಿಚಾರ ಮಾಡ್ರಿ ನೀವು. ಅದರ ಸಲುವಾಗಿ ಅಂತ ಅದಾರವರು, ಎಲ್ಲಿ ಪರಮಾತ್ಮ ಪ್ರಸನ್ನ ಆಗ್ತಾನ ಅಲ್ಲಿ ಪರಮಾರ್ಥದ ಪ್ರಸಂಗಗಳು ನಡೀತಾವನ್ನ ಕಾರಣ ಇದೆಯಲ್ಲ. ಅದರ ಸಲುವಾಗಿ ನಿಮ್ಮೂರೊಳಗೆ ಮತ್ತೆ ಹೋದ ವರ್ಷ 1 ತಿಂಗಳವರೆಗೆ ಸದ್ಗುರುನಾಥನ ಅನುಪಮವಾದ ಕಥಾಮೃತವನ್ನು ನೀವು ಶ್ರವಣ ಮಾಡಿದ್ದೀರಿ. ಪುಣ್ಯಾತ್ಮರೇ, ಅದರ ಪುಣ್ಯ ತಕಡ್ಯಾಗ ಹಾಕಿ ತೂಕ ಮಾಡಿದ್ರ ನಿಮ್ಮ ಶರಣರ ಸುಳ್ಳು ನುಡಿ ಒಂದರಗಳಿಗೆ ಇತ್ತಡೆ ನಿಮ್ಮನ್ನೇ ಇತ್ಯ ಕಾಣ ರಾಮನಾಥ. ದಾಸಿಮಯ್ಯನವ್ರ ಘೋಷಣಾ ಅದ ಇದು, ಉದ್ಘೋಷದ ದಾಸಿಮಯ್ಯನವ್ರು. ಪರಮಾತ್ಮನಿಗೆ ಒಂದು ಕಡೆ, ಸಂತರ ಮಾತಿಗೆ ಒಂದು ಕಡೆ ತೂಕ ಮಾಡಿದ್ರ ಸಂತರ ಮಾತಿನ ವಜನ ಜಾಸ್ತಿ ಆಯ್ತಂತ
ಪರಮಾತ್ಮನ ವಜನ ಕಮ್ಮಿ ಆಯ್ತಂತ. ಇದು ನಾ ಹೇಳೋ ಮಾತಲ್ಲ, ದಾಸಿಮಯ್ಯನವ್ರು ಈ ಮಾತು ಹೇಳ್ತಾ ಇದ್ದಾರೆ. ಅದರ ಸಲುವಾಗಿ ಹೇಳಿದ್ರು ಅವರು, ಕರಿಯ ನಿತ್ತಡೆ ವಲ್ಲೆ ಸಿರಿಯ ನಿತ್ತಡೆ ವಲ್ಲೆ ಪಿರಿದಪ್ಪ ರಾಜ್ಯವ ನಿತ್ತಡೆ ವಲ್ಲೆ. ಎಂಥ ಮಾತ್ರಿ, ಎಂಥ ಮಾತ್ರಿ ಇದು. ಅದರ ಸಲುವಾಗಿ ಮಹಾತ್ಮರು ಹೇಳ್ತಾರ ಅಂದ್ರೆ ಅವರು ತಮ್ಮ ಸ್ವಂತ ಮಾತು ಏನು ಹೇಳಂಗಿಲ್ಲ. ವೇದ, ಪುರಾಣ, ಆಗಮ, ವಚನ ಸಾಹಿತ್ಯ, ದೋಹಾಗಳು, ಮರಾಠಿ ಸಂತರ ಮಾತುಗಳು, ಯಾರು ತಮ್ಮ ಜೀವನವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿ, ಸಾಧನ ಅಂದ್ರೆ ಜೀವನ, ಜೀವನ ಅಂದ್ರೆ ಸಾಧನ ಮಾಡ್ಯಾರೋ. ಈ ಅನುಕೂಲ ಆದಾಗ ಸಾಧನ ಮಾಡೋದಲ್ಲ. ಉದ್ಯೋಗ ಏನು ಮಾಡ್ತಾರೆ ಅಂದ್ರೆ ಹೇಳ್ತೇವಲ್ಲ, ಒಕ್ಕಲ್ತನ ಮಾಡ್ತಾರ, ಒಕ್ಕಲ್ತನ್ನೇ ಅವ್ರ ಜೀವನದ ಸಾಧನ, ನೌಕರಿನೇ ಅವ್ರ ಜೀವನದ ಸಾಧನ, ಜೀವನ ತುಂಬ ಒಕ್ಕಲ್ತನ, ಜೀವನ ತುಂಬ ನೌಕರಿ, ಹೀಗೆಲ್ಲ ಮಾಡ್ಕೊಂತ ಬರ್ತೇವಲ್ಲ. ಹಾಂಗ ಸಂತರ ಜೀವನ ಏನು ಅಂದ್ರೆ ಪರಮಾರ್ಥನೇ ಅವ್ರ ಜೀವನ. ಜಪ ಮಾಡೋದೇ ಅವ್ರ ಕೆಲಸ, ಪೂಜೆ ಮಾಡೋದೇ ಅವ್ರು, ಅದಕ್ಕೆ ಬಿಟ್ಟರೆ ಮತ್ತೊಂದು ಗೊತ್ತಿಲ್ಲ ಅವ್ರಿಗೆ, ಮತ್ತೊಂದು ಗೊತ್ತಿಲ್ಲ. ಯಾರು ತಮ್ಮ ಬದುಕನ್ನು ಪಾರಮಾರ್ಥಿಕ ಬದುಕನ್ನಾಗಿ ಮಾಡಿಕೊಂಡಾರೋ, ಪರಿಪೂರ್ಣ ಜೀವನವನ್ನು ಭಗವಂತನ ಚರಣಕ್ಕೆ ಸಮರ್ಪಣ ಮಾಡಿದಾರೋ, ಸಮರ್ಪಣ ಮಾಡಿ ಭಗವಂತನ ಆನಂದದೊಳಗೆ ನಿಮಗ್ನ ಚಿತ್ತರಾಗಿರುವ ಮಹಾಪುರುಷರು ಪ್ರಸನ್ನಾಗಿ ಆಡಿರ್ತಕ್ಕಂಥ ಮಾತುಗಳೇ ವಚನಗಳು, ಪದ್ಯಗಳು ಇವು ಆದವು ಈ ಜಗತ್ತಿನೊಳಗೆ. ಅವರ ಆನಂದದೊಳಗೆ ಆಡಿರ್ತಕ್ಕಂಥ ಮಾತು, ಆ ಮಾತಿನೊಳಗೆ ಪರಮಾತ್ಮ ಪ್ರಕಟ ಆಗ್ತಾನೆ. ಶರಣರು ಒಂದು ಮಾತು ಹೇಳಿದ್ರು, ಶಾಸ್ತ್ರ ಯಾಕೆ ಕೇಳಬೇಕು ಅನ್ನೋದಕ್ಕೆ ಒಂದು ಮಾತು ಬರೀತಾರೆ ಅವ್ರು ಭಾಳ ಚಂದ. ಕೆರೆ ಹಳ್ಳ ಬಾವಿಗಳು ಮೈದೆರೆದರೆ ಗುಳ್ಳೆ ಗೊರಚೆ ಚಿಪ್ಪುಗಳು ಕಾಣಬಹುದು, ವಾರಿದಿ ಮೈದೆರೆದರೆ ಮುತ್ತು ರತ್ನಗಳೇ ಕಾಣಬಹುದು, ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದರೆ ಲಿಂಗವೇ ಕಾಣಬಹುದು. ಎರಡು ದೊಡ್ಡ ಮಾತು ಇದು. ಮಳೆಗಾಲದಾಗ ನಮ್ಮೂರು ಮುಂದಿನ ಹಳ್ಳ ತುಂಬಿ ಹರಿತಿತ್ತು. ಮಳೆಗಾಲ ಮುಗೀತು, ಚಳಿಗಾಲ ಆಯಿತು, ಒಣಗತ ಮುಂದೆ ಬೇಸಿಗೆಯೊಳಗೆ. ಈಗ ಅಲ್ಲಿ ಹೋದ್ರೆ ಏನು ಸಿಗ್ತದ? ರೀತಿ ಉಸುಕು, ಕರಿ ಉಸುಕು. ಭಾಳ ಆದ್ರೆ ಸಣ್ಣ ಸಣ್ಣ ಶಂಕ ಸಿಗ್ತಾವೆ. ಸಮುದ್ರದಾಗ ಸಿಗಂಗಿಲ್ಲ, ಇಲ್ಲಿ ಸಿಗವೇ ಬೇರೆ. ತ್ವರಿ ಒಣಗ್ತಂದ್ರೆ ಒಂದಿಷ್ಟು ಸಿಂಪಿ ಸಿಗ್ತಾವೆ, ಒಂದಿಷ್ಟು ಸಿಂಪಿ ಶಂಕ ಉಸುಕು ಸಿಗ್ತದೆ ತ್ವರ್ಯಾಗ. ಕೆರೆಯಾಗ ಒಂದಿಷ್ಟು ಉಸುಕು. ಸಮುದ್ರದಾಗ ಅದಕ್ಕೆ ರತ್ನಾಕರ ಅಂತ ಕರೀತಾರ, ಆದ್ರೆ ಒಡಲೊಳಗ ಮುತ್ತು ರತ್ನಗಳಿರ್ತಾವ. ಸಮುದ್ರ ಒಣಗ್ತಂದ್ರೆ ಮುತ್ತು ರತ್ನಗಳೇ ಕಾಣಬಹುದು. ಹಾಂಗ ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದರೆ, ಬಹಳ ಜಬರ್ದಸ್ತ್ ಮಾತಾಡಿದ್ರು ಮಹಾತ್ಮರು. ಮನಸ್ಸು ಅರಳಿ ಮಾತಾಡಿದ್ರು ಅಂದ್ರೆ ಅಲ್ಲೇನು ಸಿಗ್ತದ ಅಂದ್ರೆ ಅವ್ರ ಮಾತಿನೊಳಗೆ ಪರಮಾತ್ಮ ಸಿಗುತ್ತಾನ ಅಂತ ಹೇಳಿದ್ರು ಅವರು. ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದರೆ ಅಂದ್ರೆ ಪ್ರಸನ್ನಾಗಿ ಮಾತಾಡಿದ್ರು ಅಂದ್ರೆ, ಭಗವಂತನ ಆನಂದದೊಳಗೆ ಮಾತಾಡಿದ್ರಂದ್ರೆ, ಹೃದಯದೊಳಗೆ ಭಗವಂತನಿಗೆ ನೋಡ್ಕೊಂತ ಮಾತಾಡಿದ್ರಂದ್ರೆ ಆ ಮಾತಿನೊಳಗೆ ಪರಮಾತ್ಮನ ದರ್ಶನ ಆಗುತ್ತದ ಅನ್ನುವ ಮಾತನ್ನ ಬಲ್ಲವರು ಹೇಳ್ಕೊಂಡು ಬಂದಿದ್ದಾರೆ, ಬಸವಣ್ಣನವರು ಹೇಳ್ಕೊಂಡು ಬಂದಿದ್ದಾರೆ. ಅದರ ಸಲುವಾಗಿ ಪುಣ್ಯಾತ್ಮರೇ, ಸಿದ್ಧಾರೂಢಪ್ಪನ ಚರಿತ್ರ ಅಂದ್ರೆ ಒಬ್ಬ ಸಾಧುನ ಜೀವನ ಚರಿತ್ರ ಅಲ್ಲದು. ಸಿದ್ಧಾರೂಢಪ್ಪನ ಚರಿತ್ರ ಅಂದ್ರೆ ಅದು ನಮ್ಮ ನಿಮ್ಮ ಚರಿತ್ರ. ಯಾಕ ಅಂದ್ರೆ ವೇದಾಂತದ ಸಂಪೂರ್ಣ ರಹಸ್ಯ ಸಿದ್ಧಾರೂಢಪ್ಪನ ಚರಿತ್ರದೊಳಗದ. ಆತ್ಮಜ್ಞಾನ ಅಂದ್ರೆ ಸಿದ್ಧಾರೂಢಪ್ಪನ ಚರಿತ್ರ, ಸಿದ್ಧಾರೂಢಪ್ಪನ ಚರಿತ್ರ ಅಂದ್ರೆ ಆತ್ಮಜ್ಞಾನ. ಆರಂಭದೊಳಗೊಂದು ಹಾಡು ಹಾಡಿದ್ರಲ್ಲ ನೀವು, ಗುರು ಜ್ಞಾನಿಗಳು ನ್ಯಾಯ ಮಾಡಿರಿ ಅನುಭಾವದ ಮಾತ, ಪಂಚತತ್ವದ ಹಂಚಿಕೆ ಮಾಡಲಕ್ಕ ಗುರು ಬೇಕಪ್ಪ ತುರ್ತ. ತುರ್ತ ಅಂದ್ರೇನು? ತಕ್ಷಣ, ಆಗಿಂದಾಗೆ. ಅವನಿಗೆ ಬಿಟ್ಟರೆ ಅದು ಆಗಂಗಿಲ್ಲ. ಪಂಚತತ್ವ ವಿವೇಕ ಮಾಡ್ಬೇಕಂದ್ರೆ ಈ ಶರೀರದೊಳಗೆ ಎಲ್ಲ ಕೂಡಿ ಅವ, ಅಶಲ್ಲ. ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ ಇದೇ ಅದ ಇದ್ರಾಗ. ಇದಕ್ಕೆ ಬಿಟ್ಟರೆ ಮತ್ತೇನಿಲ್ಲ. ಪಂಚಭೂತಗಳೇ ಅದಾವ ಇದ್ರಾಗ. ಇದು ಇದ್ರದೇ ಅಂಶ ಅದ ನೋಡಂತ ಹೇಳವ. ಭೂಮಿ ಹೆಂಗದ ಹೇಳ್ರಿ ಇದ್ರಾಗ ಅಂದ್ರೆ, ನೀರು ಹೆಂಗದ ಹೇಳ್ರಿ ಅಂದ್ರೆ, ಬೆಂಕಿ ಹೆಂಗದ ಹೇಳ್ರಿ ಅಂದ್ರೆ. ಈಗ ಇಲ್ಲಿ ಬೆಂಕಿ ಅದ ನೋಡಿ, ಜಠರದೊಳಗ ಮಾತಿನೊಳಗ ಮಾತಾಡುವಂಥ ಸಮಯದೊಳಗ ಅಗ್ನಿ ಪ್ರಕಟ ಆಗ್ತದೆ. ವಾಗೇಂದ್ರಿಯ ಇದು ಅಗ್ನಿಯಿಂದ ತಯಾರಾಗಿದ್ದದ. ಅದಕ್ಕೆ ಹಿಂದಕ್ಕೆ ಮಳೆಯಾಗಿ ತೋರಿಸ್ಕೊಂಡ್ರು, ತಣ್ಣ ಗಾಳಿ ಬಡ್ದದ, ಹದ್ದಿಗೆ ಹಲ್ಲು ಬಡ್ಕೊಂಡು ಅವನ ಮಾತೆ ಬಂದಾಯ್ತೀವಿ. ಅವನಿಗೆ ಬೆಂಕಿ ಹಚ್ಚಿ ಕಾಸಿ ಅವನ ಕಾಲೆಲ್ಲ ತಿಕ್ಕಿದಾಗ ಆಗ ಅವನಿಗೆ ಬಾಯಾಗ ಮಾತು ಬರೋವು. ಅಗ್ನಿ ಅದದು, ನೀರಿಗೆ ಬೆಂಕಿಗೆ ವಿರುದ್ಧದ.
ನೀರಾಗ ಮುಳುಗ್ಯಾನ ಮನುಷ್ಯ, ಬಾವ್ಯಾಗ ನೀರಾಗ ಮುಳುಗ್ಯಾನ. ಒಂದು ಬಂಗಾರದು ಲಾಕೆಟ್ ಕಳೆದದು. ನೀರು ಸೇದಕ್ಕೆ ಹೋಗಿದ್ದಾರೆ, ಹಳೆ ಕಾಲ ನೀರು ಸೇದಕ್ಕೆ ಹೋಗಿದ್ದಾರೆ, ಕೊಳ್ಳಗಿಂದ ಉಚ್ಚಿ ಬಿತ್ತದು. ಈಸ್ವರ ಮನುಷ್ಯ ಇದ್ದ, 4 ತೊಲಿದಿತ್ತದು, 1.5 ಲಕ್ಷ ರೂಪಾಯಿ ತೊಲಿ. ಎತ್ತಿಂದ ಎತ್ತಾಗ್ಬೇಕ್ರಿ ಈಗ, ಅದು ಸಿಗತನ ಇವನು ಊಟ ಮಾಡೋ ಪೈಕಿ ಅಲ್ಲ. ನೀರಾಗ ಮುಳುಗಿ ತರವನಿಗೆ ಒಳಗೆ ಬಿಟ್ರು, ಅದು ಸಿಕ್ಕ ತಕ್ಷಣ ಹೇಳಿ ನೋಡು ಅಂದ್ರು ಅವ್ರು. ನೀರಾಗ ಮುಳುಗ್ದ, ನೋಡ್ದ, ಸಿಕ್ಕತು, ಹೇಳಬೇಕಿಲ್ಲ, ಹೇಳೇ ಇಲ್ಲವ. ಮ್ಯಾಲ ಬಂದ ಮೇಲೆ ಹೇಳ್ದ, ಬೇಕು ಬಿದ್ದೇನೆ ನಿನಗೆ ಏನು ಹೇಳಿ ಕಳಿಸಿದಾನ? ನೀರಾಗ ಸಿಗ್ಬೇಕಾದ್ರೆ ಹೇಳಿ ಅಂದಿದ ಇಲ್ಲ ನೀ? ಯಾಕೆ ಹೇಳಿಲ್ಲ ಅನ್ನೋ? ನೀರಾಗ ಹೇಳಕ್ಕೆ ಬರಂಗಿಲ್ಲ, ಯಾಕಂದ್ರೆ ಬೆಂಕಿಗೆ ನೀರಿಗೆ ವಿರುದ್ಧದ. ಇವ ಬಾಯಿ ತೆರೆದು ಹೇಳ್ಬೇಕಂದ್ರೆ ನೀರಾಗ ಅದಾನ, ಬಾಯಿ ತುಂಬ ನೀರು ಹೋಗ್ತಾವ, ಶಬ್ದ ಹೊರಗೆ ಬರಂಗಿಲ್ಲ. ಬಾಯಿ ತೆರೆದ ಅಂದ್ರೆ ಮುಗಿದೋಯ್ತು ಅವನ ಕತಿ. ಅದರ ಸಲುವಾಗಿ ಅವರಂತಾರ ವಾಗೇಂದ್ರಿಯ ಅಗ್ನಿ ಅದ, ವಾಣಿಯೊಳಗೆ ಬೆಂಕಿ ಅದ, ಜಠರದೊಳಗೆ ಬೆಂಕಿ ಅದ. ಗರಂ ಎಲ್ಲೆಲ್ಲಿ ಅದ, ಅಂಗಾಳು ಹಿಡ್ಕೊಂಡು ನಡು ನತ್ತಿತನ ಅದು ಗರಮೇ ಇರ್ತದೆ. ತಣ್ಣಗೆ ಎದರ್ದು ಇರ್ತದೆ ಗೊತ್ತದ ಇಲ್ಲಿ ನಿಮಗೆ? ತಣ್ಣಗೆ ಏನಿರ್ತಾವ? ಪ್ರಾಣ ಹೋಯ್ತು, ತಣ್ಣಗೆ ಬಿತ್ತು. ಕಾಲು ಮುಟ್ಟಿ ನೋಡಿದ್ರಂದ್ರೆ ಗೊತ್ತಾಯ್ತು ನಡೆದದೀಗಿದು, ತಣ್ಣಗೆ ಬೀಳತ್ತದ, ಮುಗಿತಿದ್ರ ಕತಿ. ಈಗ ಏನು ಮಾಡಿದ್ರು ಏನು ಆಗಂಗಿಲ್ಲ. ಅಗ್ನಿ ಅದ ಇದ್ರೊಳಗೆ, ಜಲ ಅದ, ನೀರಿನ ಅಂಶ ಅದ, ರಕ್ತ ಅದೆಲ್ಲ ಅಳಸ ಪದಾರ್ಥ ಏಟದ ಅಟೆಲ್ಲ ನೀರಿಂದೇ ಅದ. ಎದಕ್ಕಾರ ಅಳಸ್ ಮಾಡ್ಬೇಕಂದ್ರೆ ನೀರು ಹಾಕೇಬೇಕು ನೀವು. ಅದ್ರಾಗ ನೀರು ಹಾಕ್ಲಾರ್ದೇನೆ ಅದು ಆಗಂಗಿಲ್ಲ. ಗಟ್ಟಿದ್ದಿದ್ದು ಪದಾರ್ಥ, ಠೋಸ್ ಇದ್ದಿದ್ದು ಲಿಕ್ವಿಡ್ ಫಾರ್ಮ್ ಆಗ್ಬೇಕಂದ್ರೆ ನೀರು ಹಾಕೇಬೇಕು. ಇದ್ರೊಳಗೆ ರಕ್ತ ಅದ, ಮಜ್ಜೆ ಅದ, ಇವೆಲ್ಲ ಅದಾವ. ನೀರಿನ ಅಂಶ ಅದ ಇದ್ರೊಳಗೆ. ನೀರಿನ ಅಂಶ ಅದಕ್ಕೆ ನೀರಿಗೆ ಕೊಟ್ರ ಗಟ್ಟಿನ ಅಂಶ ಏಟದ ಅದೆಲ್ಲ ಭೂಮಿದದ. ಎಲು ಸವಾಸ ಎಲ್ಲ ಭೂಮಿದೇವ. ಭೂಮಿಗೆ ಬಡೀರಿ ಟಕ್ ಟಕ್ ಅಂತದ್ದು, ಎಲುಕ ಬಡೀರಿ ಟಕ್ ಟಕ್ ಅಂತದ್ದು. ಭೂಮಿದಿಂದ ಭೂಮಿ ಅಂಶ ಇದ್ರೊಳಗೆ ಎಲು ಎಷ್ಟಾದವ, ಹಲ್ಲು ಎಲುಗಳು ಇವೆಲ್ಲ ಕೂದಲ ಇವೆಲ್ಲ ಎದರದಾದವ ಅಂದ್ರೆ ಭೂಮಿ ಅಂಶ ಅದಾವ ಈ ಶರೀರದೊಳಗೆ. ಆಮೇಲೆ ಏನಪ್ಪ ಅಂದ್ರೆ ಬೆಂಕಿ ಆಯಿತು, ಗಾಳಿ, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ 5 ಪ್ರಕಾರ ಗಾಳಿ ಇದೆ ಒಳಗೆ. ನಾಗ, ಕೂರ್ಮ, ಕೃಕರ, ದೇವದತ್ತ, ಧನಂಜಯ ಅಂತ ಉಪವಾಯುಗಳದಾವ. ಯಾಯಾಜ ಗಾಳಿ ನಿಂದ್ರಾದ ಗಾಳಿ. ಈಗ ಜಟ್ ಪಂಪ್ ಅಂತ ಇರ್ತಾವ, ಅದ್ರ ಫ್ಯಾನ್ ಇರ್ತದೆ, ಪಂಕ ಅಂತ ಇರ್ತದೆ. ಒಕ್ಕಲಿಗರಿ ನಿಮ್ಗೆಲ್ಲ ಗೊತ್ತದ, ಹೊಲದಾಗ ಪಂಕ ಜಾಮ್ ಆಯಿತು, ನೀರು ಬಾಂದ್ರಿ, ಪಂಕ ತಿರುಗಲಿಲ್ಲ, ನೀರು ಬರ್ತಾವೇನು ಬರಂಗಿಲ್ಲ. ಪಂಕ ಏನು ಮಾಡ್ತದ? ಈ ಪಂಕ ತಿರುಗ್ಲತ್ತದ, ಏನಾಗ್ಲತ್ತದ? ಗಾಳಿ ಬರ್ಲತ್ತದ. ತಿರುಗತಂದ್ರೆ ಗಾಳಿ ಬರ್ತದೆ. ಆ ಗಾಳಿ ಏನು ಮಾಡ್ತದ ಅಂದ್ರೆ ಕೆಳಗೆ ನೀರಿಗೆ ನುಕ್ಕೊಂಡು ಮ್ಯಾಲೆ ಬರ್ತದೆ. ಈ ಬೋರ್ವೆಲ್ದು ಮೋಟ್ರದ್ದು ಇರ್ತಾವಲ್ಲ, ಅದ್ರಾಗೆಲ್ಲ ಸಣ್ಣ ಸಣ್ಣ ಪಂಕ ಇರ್ತಾವೆ. ಅದು ಏನು ಮಾಡ್ತದೆ ಅಂದ್ರೆ ಗಾಳಿ ಪ್ರೆಷರ್ ಎಲ್ಲಿಂದರ ಎಲ್ಲಿಗೆ ಹರಿಬೇಕಂದ್ರೆ ಹರಿಯೋ ಕೆಲಸ ಗಾಳಿ ಇದ್ದದ. ಹೂವಿನ ಗಿಡದ ಮ್ಯಾಲಿಂದ ಹರಿದು ಬಂತಂದ್ರೆ ಸುಗಂಧ ತಗೊಂಡು ಬರ್ತದ. ಈ ಶರೀರದಾಗ 72,000 ನಾಡಿ ಅದಾವ. ಎಷ್ಟು? 72,000 ನಾಡಿ ಅದಾವ. ನಾಡಿ ಅಂದ್ರೆ ನರ. ಅದ್ರಾಗೆಲ್ಲ ಏನದ? ರಕ್ತ ಹರಿದಾಡ್ತದ. ಅದ್ರಾಗ ನುಕ್ಕೊಂಡು ಒಯ್ಯೋದು ಯಾವುದು? ಗಾಳಿ. ಅನ್ನದ ರಸಕ್ಕೆ ಒಯ್ಯೋದು ಯಾವುದು? ಗಾಳಿನೇ. ಪ್ರಾಣವಾಯು ಹೃದಯದೊಳಗಿರ್ತದೆ, ಶ್ವಾಸ ನಿಶ್ವಾಸ ಮಾಡ್ತದೆ. ಈ ಶರೀರ ಬೀಳಾರ್ದಂಗೆ ಹಿಡ್ಕೊಂಡು ನಿಂದಿರ್ತದೆ ಪ್ರಾಣವಾಯು. ಅಪಾನವಾಯು ಮಲಮೂತ್ರಗಳ ತ್ಯಾಗ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ತಾವೆ. ಉದಾನ ವಾಯು ಢೇಕರಿಕೆ ಅದು ಬರ್ತಾವ. ಸಮಾನ ವಾಯು ಶರೀರ ತುಂಬ ಹೊಕ್ಕಳದೊಳಗೆ ಇರ್ತದ. ಅದು ಏನು ಮಾಡ್ತದ? ಅದು ಉಂಡಿದ ಅನ್ನಕ್ಕೆ ಡೈವರ್ಟ್ ಮಾಡ್ತದ. ವ್ಯಾನ ವಾಯು ಶರೀರ ತುಂಬ ತಗೊಂಡು ತಿರುಗ್ತದ ರಸ. ಇಷ್ಟು ಬಜೆ ಅದ. ಆಮೇಲೆ ನಾಗ, ಕೂರ್ಮ, ಕೃಕರ, ದೇವದತ್ತ, ಧನಂಜಯ ಇವೆಲ್ಲ ಬೇರೆ ಅದಾವ. ಆಮೇಲೆ ಆಕಾಶ ಅಂದ್ರೆ ಪೊಳ್ಳು. ಈ ಬಾಯಿಯೊಳಗೆ ಎಲ್ಲೆಲ್ಲಿ ಈಗ ಇಲ್ಲೆಲ್ಲ ತುಂಬಿಟ್ಟಾನೆ, ಇಲ್ಲೆಲ್ಲಿನೂ ಹೊಳ್ಳಿಲ್ಲ, ನರದಾಗ ಹೊಳ್ಳದಂತೆ ಅದ್ರೊಳಗೆ ರಕ್ತ ಹರಿತ. ಪೈಪ್ ಹೆಂಗಿರ್ತಾವ? ಮ್ಯಾಲ ನೋಡಕ್ಕೆ ಠೋಸ್ ಕಾಣಿಸ್ತಾವ, ಒಳಗೆ ಖುಲ್ಲಾದ ಅಂತ ಪೈಪಿನೊಳಗೆ ನೀರು ಹೋಯ್ತದ. ರಾಡಿನಾಗ ನೀರು ಹೋಗಂದ್ರೆ 50 mm ರಾಡ್ ಅದ. 14-15 ಅಲ್ಲ, 8 mm 7 mm ಅಲ್ಲ, 50 mm ರಾಡ್ ಅದ. ಪೈಪ್ ಹಚ್ಚಿ ನೀರು ತರ್ಲತ್ತಾನ, ನಾ ರಾಡ್ ಹಚ್ಚಿ ತರ್ತಾಂದ್ರೆ ಬರಂಗಿಲ್ಲ. ಅದ್ರಾಗ ಯಾಕೆ? ಠೋಸ್ ಇಲ್ಲ, ಪೊಳ್ಳಿಲ್ಲದು. ಸುಶೀರ ಅಂತಾರೆ ಅದಕ್ಕೆ. ಪೊಳ್ಳಿತ್ತಂದ್ರೆ ಅದ್ರಾಗ ನೀರು ಅದು ಓಡಾಡ್ತದೆ. ಕಿವ್ಯಾಗ ಪೊಳ್ಳದ ಅಂತ ಶಬ್ದ ಹೋಯ್ತದ, ಬಾಯಾಗ ಪೊಳ್ಳದ ಅಂತ ರಸಗುಲ್ಲ ಜಾಮೂನು ಹೋಗ್ತಾವ.
ಹೊಟ್ಯಾಗ ಪೊಳ್ಳದ ಅಂತ ಅವು ಹೋಗಿ ಜಮಾ ಆಯ್ತಾವ. ನಾಡಿಯೊಳಗೆ ಪೊಳ್ಳದ ಆ ಪೊಳ್ಳಗ ಆ ಕುಲ್ಲ ಏನದಲ್ಲ ಅದಕ್ಕೆ ಆಕಾಶ ಅಂತ ಕರೀತಾರೆ. ಆಕಾಶ ಅಂದ್ರೆ ನಾವು ಮ್ಯಾಲ ಕೈ ಮಾಡ್ತೇವೆ. ಅವು ಅಶೆಲ್ಲ ಈ ಶರೀರದೊಳಗೆ ಅದಾವ. ಇವು ಅಶೆಲ್ಲ ಕೂಡಿನೇ ಶರೀರ ವ್ಯವಹಾರ ನಡೆದದು. ಅದಕ್ಕೆ ಅವರಂದರು, ನೀವು ತಿಳಿದವ್ರು ಇದ್ದೀರಪ್ಪ, ಇದ್ರ ವಿಚಾರ ಗುರುಗಳ ಹತ್ರ ಮಾಡ್ರಿ. ಮಾಡೋ ದೇಹದ ಶೋಧನ ಆಗುವುದು ಸಾಧನ. ಇದು ನಿಮಗೆ ತಿಳುವಳಿಕೆ ಬರ್ಬೇಕಂದ್ರೆ ಗುರು ಬೇಕಪ್ಪ ತುರ್ತ ಅನ್ನವ. ಗುರು ಇಲ್ದೇನೆ ಇದು ಗೊತ್ತಾಗುವಂಥ ಮಾತಲ್ಲ. ಸಿದ್ಧಾರೂಢಪ್ಪ ಸದ್ಗುರು ಆದಾನ, ಗುರು ಅಲ್ಲ ಸದ್ಗುರು ಆದಾನ. ಅವ ಏನು ಮಾಡ್ತಾನ ಅಂದ್ರೆ ಬರೀ ಶರೀರ ತಿಳಿಸ್ಕೊಡಲ್ಲ, ಶರೀರದೊಳಗಿನ ಆತ್ಮನೂ ತೋರಿಸ್ಕೊಡ್ತಾನ. ತತ್ವ ಬೇರೆ ಬೇರೆ ಹೇಳೋದು ಬೇರೆ. ಕಣ್ಣು ಹೆಂಗೆ ತಯಾರಾಯಿತು, ಕಿವಿ ಹೆಂಗೆ ತಯಾರಾಯಿತು, ಪಂಚೀಕರಣ ಇವೆಲ್ಲ ಭಾಳ ವಿಶೇಷ ಅದಾವೆ. ಪರಮಾರ್ಥ ಗೀತೆ, ಪಂಚೀಕರಣ, ಕರಣ ಹಸಿಗೆ ಇವೆಲ್ಲ ಅದಾವೆ. ಈ ಜ್ಞಾನೇಂದ್ರಿಯದ್ರೊಳಗೆ ಕಣ್ಣು ಹೆಂಗೆ ತಯಾರಾಯಿತು, ಯಾ ಭೂತ ಎದ್ರೊಳಗೆ ಹೋಗಿ ಕುಂತು ಏನೇನಾಯ್ತು ಅದು ಭಾಳ ವಿಸ್ತಾರ ಅದ. ಅದು ಮುಗಿಯೋದಲ್ಲದು. 40-50 ದಿವಸ ಹೇಳೀನಿ. ಯಾವಾಗ ಅಂದ್ರೆ ಕೊರೋನಾ ಪೀರಿಯಡ್. ನಾವು ಒಂದು 30 ಜನ ಸಾಧುಗಳೇ ಕೇಳ್ತಿರೋದು ದಿನ. ಟೋಟಲ್ ಒಂದು 200-400 ಜನ ಕೇಳ್ತಿದ್ರು ದಿನ ಕೇಳ್ತಿದ್ರದು. ಪಂಚೀಕರಣ ಪೂರ್ಣ ಮುಗಿಸಿನವ. ಹೇಳುವ ಅಭಿಪ್ರಾಯ ಏನು, ಈ ಶರೀರ ಇದ್ರಾಗ ಪಂಚಭೂತ ತಿಳಿಸ್ಕೊಡೋದು ಬೇರೆ, ಇದ್ರೊಳಗೆ ಆತ್ಮ ತಿಳಿಸ್ಕೊಡೋದು ಬೇರೆ. ಬರೀ ಪಂಚಭೂತ ತಿಳಿಸವಲ್ಲ ಸಿದ್ಧಾರೂಢಪ್ಪ, ಆತ್ಮವನ್ನ ತೋರಿಸುವಂತ ಸಿದ್ಧಾರೂಢಪ್ಪ ಅದನ್ನ. ಸಿದ್ಧಾರೂಢಪ್ಪನ